ಇವತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಥಿಂಗ್ಸ್ನ ಮಾಡಬಾರ್ದು ಮತ್ತು ಕೆಲವೊಂದಿಷ್ಟು ಥಿಂಗ್ಸ್ನ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಇದು ಮಾಡೋದ್ರಿಂದ ನೀವು ಏನೇ ಒಂದು ಡಿಸೈರ್ಸ್ ಇಟ್ಕೊಂಡಿದ್ರು ಕೂಡ ಅದನ್ನು ತುಂಬ ಬೇಗ ಮ್ಯಾನಿಫೆಸ್ಟ್. ಸ್ಟಿಲ್ ನೀವು ಒಂದಿಷ್ಟು ಮಿಸ್ಟೇಕ್ಸ್ನ ಕೂಡ ಮಾಡ್ತಾ ಇರ್ತೀರ, ಬಟ್ ನಿಮಗೆ ಗೊತ್ತಿರಲ್ಲ ಇದು ಮಿಸ್ಟೇಕ್ಸ್ ನಂದು ಅಂತ. ಹಾಗೆ ಕರೆಕ್ಟಾಗೂ ಕೂಡ ಮಾಡ್ತಿರ್ತೀರ. ಸೊ ಐ ಥಿಂಕ್ ಡೂಸಿಗೆ ಅಷ್ಟು ಒತ್ತು ನೀಡಿಬಿಟ್ಟು ಹೇಳಬೇಕಾಗಿಲ್ಲ ಅಂತ ಅಂದ್ಕೊತೀನಿ. ಅದಕ್ಕೋಸ್ಕರ ಅಷ್ಟು ಡೂಸ್ ಅಂದರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಪಾಯಿಂಟ್ಸ್ ಇಟ್ಟಿಲ್ಲ, ಬಟ್ ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನಯನಾ ಪಾಟೀಲ್. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವೀಡಿಯೋಸ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಆ ಲೀಸ್ಟಲ್ಲಿ ಏನು ಮಾಡಬೇಕು ಅನ್ನೋದು ಕಡಿಮೆ ಇದೆ ಆ್ಯಂಡ್ ಏನು ಮಾಡಬಾರ್ದು ಅನ್ನೋದೇ ಜಾಸ್ತಿ ಇದೆ. ಯಾಕೆಂತಂದರೆ ಏನು ಮಾಡಬೇಕು ಅದನ್ನು ಯಾರೂ ಮಾಡಲ್ಲ. ನೀವು ಏನು ಮಾಡಬಾರ್ದು ಅಂತ ಹೇಳಿರ್ತೀವಿ ಅದನ್ನು ಜಾಸ್ತಿ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ನೀವೇನಾದರೂ ಈ ತಪ್ಪನ್ನು ಮಾಡ್ತಾ ಇದ್ದರೆ ಈ ವಿಡಿಯೋ ನೋಡಿ ತಿದ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ಜೊತೆ ನಾವು ಹೇಗೆ ಮಾತಾಡ್ಕೊಬೇಕು, ಸೆಲ್ಫ್ ಟಾಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಖಂಡಿತ ನೆಕ್ಸ್ಟ್ ವಿಡಿಯೋ ಮಾಡೇ ಮಾಡ್ತೀನಿ. ಏನಾದರೂ ಈ ಟಾಪಿಕ್ ಇಷ್ಟ ಆದರೆ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ಮೇ ಬಿ ಈ ವಿಡಿಯೋ ಲಾಂಗ್ ಆಗ್ಬೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ನಾವು ಏನನ್ನು ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಾದಮೇಲೆ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನು ಮಾಡಬೇಕು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಏನೆಲ್ಲ ನೀವು ಮಾಡಬೇಕು. ಮೊದಲನೇ ಕೆಲಸ, ನಿಮಗೆ ಏನು ಬೇಕಂತ ಫಸ್ಟು ಕ್ಲಾರಿಟಿ ತೊಗೊಳ್ಳಿ. ಯಾಕೆಂದರೆ ತುಂಬ ಜನಕ್ಕೆ ಏನು ಮ್ಯಾನಿಫೆಸ್ಟ್ ಮಾಡಬೇಕು ನಾನಂತಾನೆ ಕ್ಲಾರಿಟಿ ಇರಲ್ಲ. ಓಕೆ, ಫಸ್ಟ್ ಅನ್ಕೊತೀರಾ, ಈಗ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನನಗೆ ಉದ್ದನ ಕೂದಲು ಬೇಕಂತ ಒನ್ ಟೈಮ್ ಅನ್ಕೊತೀರ. ಅದಕ್ಕೆ ಅಫರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ವೇಟ್, ನನಗೆ ಉದ್ದನ ಕೂದಲು ಬೇಡ, ನನಗೆ ಸಣ್ಣಕ್ಕಿರೋ ಕೂದಲು ಬೇಕು, ನನಗೆ ಉದ್ದನ ಕೂದಲು ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಅದಕ್ಕೆ ಶಿಫ್ಟ್ ಮಾಡೋದು. ಸೊ ಫಸ್ಟು ಕ್ಲಿಯರಾಗಿ ನಿಮಗೆ ಏನು ಬೇಕು, ಇದು ಬೇಕಾ 100% ಪಕ್ಕಾ ನಿಮಗೆ ಬೇಕೇ ಬೇಕಾ, ದೆನ್ ಗೋ ವಿತ್ ಇಟ್. ಇಲ್ವಾ, ಸ್ವಲ್ಪ ಫಸ್ಟು ಕ್ಲಾರಿಟಿ ತೊಗೊಳ್ಳಿ. ನಿಮಗೆ ಇನ್ನೂ ಕನ್ಫ್ಯೂಷನ್ ಇದೆನಾ ಬೇಕಾ ಬೇಡ ಅಂತ ಸ್ವಲ್ಪ ಕ್ಲಾರಿಟಿ ತೊಗೊಳ್ಳಿ. ಓಕೆ, ನನಗೆ ಇದು ಬೇಕಾ 100% ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದಾ, ಆ ಕ್ಲಾರಿಟಿ ತೊಗೊಂಡು ನೆಕ್ಸ್ಟು ಮುಂದಕ್ಕೆ ಹೋಗಿ. ಅರ್ಥ ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು, ಸೊ ನೀವು ಏನು ಡಿಸೈರ್ನ ಪಿಕಪ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಅದ್ರ ರಿಲೇಟೆಡ್ ಆಗಿ ಒಂದಿಷ್ಟು ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡ್ಕೊತಿರೋ ಅಥವಾ ವಿಸುಲೈಸ್ ಮಾಡ್ತಾ ಇದ್ರೆ ಏನು ಸೀನೋರಿಯಾನ ವಿಸುಲೈಸ್ ಮಾಡಬೇಕು ಅದನ್ನು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಇಫ್ ಸ್ಕ್ರಿಪ್ಟ್ ಮಾಡ್ತಿದ್ದೀರಾ ಅಂತಂದರೆ ಏನನ್ನು ಸ್ಕ್ರಿಪ್ಟ್ ಮಾಡಬೇಕು ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಸೊ ವಾಟ್ ಎವರ್ ಯು ಡೂ, ಸ್ಕ್ರಿಪ್ಟ್ ಆದರೂ ಮಾಡಿ, ವಿಸುಲೈಸ್ ಆದರೂ ಮಾಡಿ, ಅಥವಾ ಅಫರ್ಮ್ ಆದರೂ ಮಾಡಿ. ಅಫರ್ಮ್ ಮಾಡಿದ್ರೆ ಓಕೆ, ಒಂದಿಷ್ಟು ಅಫರ್ಮೇಷನ್ಸ್, ಈಗ ಎಂತ ನನ್ನ ಫಿಸಿಕಲ್ ಅಪಿಯನ್ಸ್ ನಾನು ಚೇಂಜ್ ಆಗಬೇಕಂತ ಅಂದರೆ ನಂದು ಡಿಸೈರ್ಡ್ ಫಿಸಿಕಲ್ ಅಪಿಯನ್ಸ್ ಇದೆ ಅಂತನೋ, ಅಥವಾ ನನಗೆ ಪರ್ಟಿಕ್ಯುಲರಾಗಿ ಯಾವ ಥರ ಅಪಿಯನ್ಸ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು, ಆ ಥರ ಒಂದು ಅಫರ್ಮೇಷನ್ಸ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಹೋಗಿ. ಅರ್ಥ ಆಯಿತಾ? ಸೊ ದೆನ್ ನೆಕ್ಸ್ಟ್, ಇದು ನೀವು ಯಾವ ಮೆಥಡ್ ಆದರೂ ಮಾಡಿ, ಬಟ್ ನೀವು ನಿಮ್ಮ ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅರ್ಥ ಆಯಿತಾ? ನಿಮ್ಮ ಓನ್ ಅಫರ್ಮೇಷನ್. ಆ್ಯಂಡ್ ನೆನಪಿರಲಿ, ದಯವಿಟ್ಟು ಲಿಮಿಟೇಷನ್ಸ್ ಬೇಡ. ಇದನ್ನು ನಾನು ಆಗಿದೆ ಅಂತಾನೆ ಕ್ರಿಯೇಟ್ ಮಾಡಬೇಕು, ಇಲ್ಲ ಅಂತ ಅಂದರೆ ನನಗದು ಮ್ಯಾನಿಫೆಸ್ಟ್ ಮಾಡಿಕೊಡಲ್ಲ. ಆ ಥರ ಲಿಮಿಟೇಷನ್ಸ್ನ ನಿಮ್ಮ ತಲೆಯಿಂದ ಕಂಪ್ಲೀಟಾಗಿ ತೆಗೆದು ಹಾಕಿ ನಿಮ್ಮ ಅಫರ್ಮೇಷನ್ಸ್ ನಿಮಗೆ ಸರಿ ಆಗೋ ಥರ ಇರಬೇಕು. ಇಟ್ಸ್ ಏನಂತ ಅಂದರೆ ನೀವೇನು ಮಾಡ್ತೀರಾ ಅಂತ ಅಂದರೆ, ಯಾರೋ ಹೇಳಿರ್ತಾರೆ, ಯಾವುದೋ ವಿಡಿಯೋದಲ್ಲಿ ಹೇಳಿರ್ತಾರೆ ನೀವು ಈ ಥರ ಅಫರ್ಮೇಷನ್ಸ್ನ ಯೂಸ್ ಮಾಡಬಾರ್ದು ಅಂತ. ಅವ್ರು ಹೇಳಿದ್ದಾರೆ, ನಾನು ಈ ಥರ ಅಫರ್ಮೇಷನ್ಸ್ ನಾನು ಹಾಕ್ಕೊಂಡು ಯೂಸ್ ಮಾಡಿದ್ರೆ ಇದು ನನಗೆ ವರ್ಕ್ ಆಗಲ್ಲ, ಆ ಥರ ಏನೂ ಬೇಡ. ಇಟ್ಸ್ ನಾಟ್ ಎನಿಥಿಂಗ್ ಲೈಕ್ ಸ್ಪೆಸಿಫಿಕ್ ಕೋಡ್ ಅಲ್ಲ ಅಫರ್ಮೇಷನ್ಸ್ ಅನ್ನೋದು. ಪ್ರತಿ ಒಂದು ಮಾತು ನೀವು ಆಡೋದು ಕೇಳೋದು ಎಲ್ಲನೂ ಅಫರ್ಮೇಷನ್ಸ್ ಅಂದಾಗ, ಸೊ ನೀವೇನು ಮಾತಾಡಿದ್ರು ದಟ್ ಈಸ್ ಅ ಮ್ಯಾಜಿಕಲ್ ಸ್ಪೆಲ್.
ಆಯಿತಾ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ದಯವಿಟ್ಟು ಕಾನ್ಸ್ಟೆಂಟ್ ಆಗಿ ಯಾವುದೋ ಒಂದು ಅಫರ್ಮೇಷನ್ನ ತೊಗೊಂಡು ಹೇಳ್ತಿದ್ದೀರಾ ಅಂತಂದರೆ ಈ ಅಫರ್ಮೇಷನ್ ಸರಿ ಇದೆನಾ? ಸೊ ಮೇ ಬಿ ಅಫರ್ಮೇಷನ್ಸ್ನ ನೀವು ಹೇಳ್ತಿದ್ದೀರಾ, ಬಟ್ ಆದರೆ 3Dಯಲ್ಲಿ ಏನೂ ಚೇಂಜಸ್ ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಓಕೆ ಏನೋ ಪ್ರಾಬ್ಲಮ್ ಇದೆ ಅಫರ್ಮೇಷನ್ಸಲ್ಲಿ. ಅವ್ರು ಹೇಳ್ತಿದ್ರಲ್ಲ, ಆ ಪರ್ಟಿಕ್ಯುಲರ್ ಪರ್ಸನ್ ಹೇಳ್ತಾ ಇದ್ರು ನನಗೆ ಈ ಥರ ಅಫರ್ಮೇಷನ್ಸ್ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ ಅಂತ, ಸೊ ಈ ಥರ ವರ್ಕ್ ಮಾಡಲ್ಲ, ನಾನು ಈ ಥರ ಅಫರ್ಮೇಷನ್ಗೆ ಶಿಫ್ಟ್ ಆಗ್ತೀನಿ. ಆ ಕೆಲಸ ದಯವಿಟ್ಟು ಮಾಡಬೇಡಿ. ಲೈಕ್ ಲಿಟ್ರಲಿ ಹೇಳ್ತಿದ್ದೀನಲ್ಲ, ಯಾವ ಅಫರ್ಮೇಷನ್ಸ್ ಮಾಡ್ತಿರೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಾನು ಹೇಳೋದು ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಫ್ರಮ್ ಮೈ ಪರ್ಸ್ಪೆಕ್ಟಿವ್. ನೋಡಿ, ಆ್ಯಕ್ಚುಲಿ ನೀವೇನಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ಆ ವಸ್ತುನೋ, ಆ ವ್ಯಕ್ತಿನೋ, ಅಥವಾ ಏನೋ ಒಂದು ನಿಮ್ಮ ಡಿಸೈರ್ಸ್ ಏನಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ? ಅದು ನಿಮ್ಮ ಹತ್ರ ಬರಬೇಕು ಅಂತ, ಅದು ನಿಮ್ಮ 3D ರಿಯಾಲಿಟಿಲಿ ನಿಮ್ಮ ಕಣ್ಮುಂದೆ ನಡಿಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಅಫ್ಕೋರ್ಸ್ ಅದು ಇವಾಗಿಲ್ಲ, ಅದು ರಿಯಾಲಿಟಿ ಅಲ್ಲ. ಸೊ ಅದನ್ನು ರಿಯಾಲಿಟಿ ಮಾಡೋಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರಾ, ಅಫರ್ ಮಾಡ್ತಿದ್ದೀರಾ, ಏನೋ ಒಂದು ಮಾಡ್ತಿದ್ದೀರಾ. ಸೊ ಅದನ್ನು ರಿಯಾಲಿಟಿ ಮಾಡೋಕ್ಕೆ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನೀವು ಒಂದಿನ ಅಫರ್ಮೇಷನ್ಸ್ ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ಒಂದಿನ ಹೇಳ್ತೀರಾ ನಿನ್ನ ಒಂದಿನ ಬೇಡ, ಕಡಿಮೆ ಆಯಿತು, ತೀರಾ ಆಲ್ಮೋಸ್ಟ್ ಎಲ್ಲ ಏನು ಮಾಡೋದು ಗೊತ್ತಾ, ಹಬ್ಬಬ್ಬ ಅಂದರೂ ಒಂದು 4 to 5 days, ಒಂದು 7 days ಅಂತೂ ಹೇಳ್ತೀರಾ ಅಂತ ಇಟ್ಕೊಳ್ಳಿ. ಜಾಸ್ತಿ ಅಂದರೆ ಐ ನೋ 7 days ಹೇಳ್ತೀರಾ. 7 days ಆದಮೇಲೆ ವೇವರಿಂಗ್, ಡೌಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಮಗೆ. 1 week ಹೇಳ್ತೀರಾ ಅಂತ ಇಟ್ಕೊಳ್ಳಿ. 1 week ಹೇಳಾದ್ಮೇಲೆ ಲೈಕ್ ಏನು ಮಾಡಿಬಿಡ್ತೀರಾ, ನಿಲ್ಲಿಸ್ಬಿಡ್ತೀರಾ. ಅದೇ ಅಲ್ಲ ನೀವು ಮಾಡೋದು, ಆಲ್ಮೋಸ್ಟ್ ಅದೇ ಮಾಡೋದು. ಸೊ ಅಫರ್ಮೇಷನ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ರಿಗಾರ್ಡ್ಲೆಸ್ ಆಫ್ ವಾಟ್ ಎವರ್ ನೀವು ಚೇಂಜಸ್ನ ನೋಡಿ ಅಥವಾ ನೋಡದೇ ಇರಿ, ಬಟ್ ಆ ಅಫರ್ಮೇಷನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದನ್ನೇ ನಾನು ಹೇಳೋದು ಕನ್ಸಿಸ್ಟೆನ್ಸಿ ಅಂತ, ಅರ್ಥ ಆಯ್ತಾ? ಸೊ ಒಂದು ಅಫರ್ಮೇಷನ್ ಸ್ಟಾರ್ಟ್ ಮಾಡಿದ್ರೆ ಅದು ನಿಮ್ಮ ಕಣ್ಮುಂದೆ ಕಾಣಿಸ್ದೇ ಇರಲಿ, ವಾಟ್ ಎವರ್ ದ ರೀಸನ್ಸ್, ಆ ರೀಸನ್ಸ್ ನಿಮ್ಗೇನೇ ಇರಲಿ, ಅಫರ್ಮೇಷನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕೆ ಅಂತ ಹೇಳ್ತಿದ್ದೀನಿ, ಬಿಕಾಸ್ ನಿಮ್ಮ ಹತ್ರ ಅದಿಲ್ಲ, ಅದು ಸತ್ಯ ಮಾಡಬೇಕಂತ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಸೀರಿಯಸ್ಲಿ ಆ ಹೊಸದಾಗಿರೋ ಅಫರ್ಮೇಷನ್ಸ್ ಅದು ಒಂದು ಹೊಸ ಥಾಟ್ ತಾನೇ ನಿಮಗೆ, ಅದು ಒಂದು ಹೊಸ ಇನ್ಫಾರ್ಮೇಷನ್ ನಿಮ್ಮ ಮೈಂಡಿಗೆ. ಥಿಂಕ್ ಇಟ್ ಲೈಕ್ ನಿಮ್ಮ ಮನಸ್ಸು ಒಂದು ಕಂಪ್ಯೂಟರ್. ಸೊ ಇವಾಗ ನೀವೇನೋ ಒಂದು ಹೊಸದಾಗಿ ಹೇಳ್ತಾ ಇದ್ದೀರಾ ಅಂತ ಅಂದಾಗ ಆ ಹೊಸದಾಗಿ ಹೇಳ್ತಾ ಇರೋ ಇನ್ಫಾರ್ಮೇಷನ್ ಬಂದು ಒಂದು ಹೊಸ ಡಾಟಾ ಆಗುತ್ತೆ. ಸೊ ಅದು ಹೊಸ ಡಾಟಾ ಆದಾಗ ಸೊ ಯು ಹ್ಯಾವ್ ಟು ಅಗೇನ್ ರಿಮೈಂಡ್ ಮಾಡ್ತಾ ಹೋಗ್ಬೇಕು ಅದಕ್ಕೆ, ಯು ಹ್ಯಾವ್ ಟು ಮತ್ತೆ ಅದಕ್ಕೆ ಹೇಳಬೇಕು, ದಿಸ್ ಇಸ್ ಟ್ರೂ. ಈ ಹಳೆ ಡಾಟಾ ಏನಿದೆಯಲ್ಲ ಅದು ಸುಳ್ಳು, ಈ ಹೊಸ ಡಾಟಾ ಏನಿದೆ ಅದು ಸತ್ಯ ಅಂತ ನೀವು ಡೈಲಿ ಅದಕ್ಕೆ ಹೇಳ್ತಾ ಹೋಗಬೇಕು. ಅದಕ್ಕೋಸ್ಕರ ಇನ್ ಆರ್ಡರ್ ಟು ರೀಪ್ರೋಗ್ರಾಮ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಯಾಕೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತ ಅಂದರೆ ನಿಮ್ಮ ಮೈಂಡು ಕನ್ಸಿಸ್ಟೆನ್ಸಿಯಿಂದಾನೇ ಪ್ರೋಗ್ರಾಮ್ ಆಗೋದು. ಐ ಮೀನ್ಸ್ ಕನ್ಸಿಸ್ಟೆನ್ಸಿ ಅಗೇನ್ ಗೋಸ್ ಟು ಕನ್ಸಿಸ್ಟೆನ್ಸಿ ಅಂತ ಅಂದರೆ ರಿಪಿಟೇಷನ್. ಸೊ ರಿಪಿಟೇಷನ್ ನಿಮ್ಮ ಮೈಂಡ್ನ ಟ್ರೈನ್ ಮಾಡುತ್ತೆ. ಸೊ ರಿಪೀಟ್ ಮಾಡೋದ್ರಿಂದ ನೀವು ಕನ್ಸಿಸ್ಟೆನ್ಸಿ ಕಾಮನ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಸೊ ಕನ್ಸಿಸ್ಟೆನ್ಸ್ ನೋಡಿ, ಯಾಕೆ ರಿಪಿಟೇಷನ್ ಅಂತ ಯೂಸ್ ಮಾಡ್ತಿಲ್ಲ, ಕನ್ಸಿಸ್ಟೆನ್ಸಿ ಅಂತ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ, ನೀವು ಕನ್ಸಿಸ್ಟೆನ್ಸಿ ಅಂದರೆ ಒಂದೇ ದಿನ ಆಡ್ಕೊಂಡು ಕುತ್ಕೊತೀರಾ. ನೀವು ಒಂದೇ ದಿನ ಪೂರ್ತಿ ಇಡೀ ದಿನ ಓಕೆ ನಾನು ರಿಪೀಟ್ ಮಾಡಬೇಕು, ಎಷ್ಟು ರಿಪೀಟ್ ಮಾಡ್ತೀನೋ ಅಷ್ಟು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ರಿಪೀಟ್, ಇವತ್ತು ಕುತ್ಕೊಂಡು ಇಡೀ ದಿನ ರಿಪೀಟ್. ಯಸ್ ಆಗುತ್ತೆ, ಆಗಲ್ಲ ಅಂತ ಅಲ್ಲ, ಬಟ್ ಹೇಳ್ತಾ ಇರೋದು ನೀವು ಆ ಸೆನ್ಸಲ್ಲಿ ತೊಗೊಬೇಡಿ. ಡೈಲಿ ರಿಮೈಂಡ್ ಮಾಡ್ತಾ ಹೋಗಬೇಕು ನಿಮ್ಮ ಮನಸ್ಸಿಗೆ ಎಸ್ ದಿಸ್ ಇಸ್ ದ ರಿಯಾಲಿಟಿ, ಇದು ಅಂತ ಆ ಮನಸ್ಸಿಗೆ ಲೈಕ್ ಸಡನ್ ಶಿಫ್ಟ್ ಮಾಡಿಸ್ಬೇಕಲ್ವ, ನೀವು ಪ್ರೋಗ್ರಾಮ್ ಮಾಡಬೇಕಲ್ಲ. ಸೊ ಅದಕ್ಕೆ ಹೊಸ ಥಾಟ್ ಕೊಡ್ತಾ ಇದ್ದೀರಲ್ವ. ಸೊ ಡೈಲಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಅಂತಂದರೆ, ಸೊ ಡಿಸಿಪ್ಲಿನ್ ಅನ್ನೋದಿದ್ರೆ ಖಂಡಿತ ನೀವು ಮಾಡ್ತೀರಾ. ಆ್ಯಂಡ್ ಅಫ್ಕೋರ್ಸ್ ನೀವು ಕನ್ಸಿಸ್ಟೆನ್ಸಿ ಆಗಿದ್ದರೆ ಡಿಸಿಪ್ಲಿನ್ ಆಗಿರ್ತೀರಾ. ಕನ್ಸಿಸ್ಟೆನ್ಸಿ ಔಟ್ಕಮ್ಮೇ ಡಿಸಿಪ್ಲಿನ್. ಸೊ ಅದಕ್ಕೆ ನಾನು ಯಾರಿಗೂ ಡಿಸಿಪ್ಲಿನ್ ಇರಿ ಅಂತ ಹೇಳೋದು ಬೇಡ. ಬಿಕಾಸ್ ಡಿಸಿಪ್ಲಿನ್ ಅಂದರೆ ಏನು ಗೊತ್ತಾ, ಏನೋ ಒಂದು ಮಾಡ್ತೀನಿ ಅಂತ ಕಮಿಟ್ ಆದಮೇಲೆ ಅದನ್ನು ಮಾಡಲೇಬೇಕು, ದಟ್ಸ್ ಆಲ್. ಕಮಿಟ್ಮೆಂಟ್ ತೊಗೊಂಬಿಡಿ, ಪ್ರಯಾರಿಟಿ ಮಾಡ್ಕೊಂಬಿಡಿ, ನಿಮ್ಮ ಡಿಸೈರ್ಸ್ನ ನೀವು ಪ್ರಯಾರಿಟಿ ಮಾಡ್ಕೊಂಬಿಡಿ. ಬಿಕಾಸ್ ಯು ಹ್ಯಾವ್ ಟು ಡೂ ಇಟ್, ಆಯಿತಾ? ಯಾವಾಗ ಒಂದನ್ನು ನೀವು ಪ್ರಯಾರಿಟಿ ಅಂತ ತೊಗೊತಿರೋ, ಇಂಪಾರ್ಟೆಂಟ್, ದಿಸ್ ಇಸ್ ಮೈ ಕಮಿಟ್ಮೆಂಟ್, ಇದನ್ನು ನಾನು ಮಾಡಲೇಬೇಕು, ಓಕೆ, ಸ್ಟ್ರಿಕ್ಟ್ ಆಗಿದೆ, ನಾನು ಮಾಡಲೇಬೇಕು, ಇದು ಬಿಟ್ಟು ನಂಗೆ ಬೇರೆ ಆಪ್ಷನ್ ಇಲ್ಲ ಅಂತ ಯಾವಾಗ ಹೋಗ್ತೀರಾ, ದಟ್ ಈಸ್ ಎ ಡಿಸಿಪ್ಲಿನ್. ಅದು ಕಮಿಟ್ಮೆಂಟ್, ಒಂದು ಕಮಿಟ್ಮೆಂಟ್. ಇದನ್ನು ನಾನು ಮಾಡಬೇಕು, ಮಾಡ್ತೀನಿ ಅಷ್ಟೇ. ನೋ ಮ್ಯಾಟರ್ ಅದು ನನಗೆ ಮೂಡ್ ಇರಲಿ ಇಲ್ಲದೆ ಇರಲಿ, ವಾಟ್ ಎವರ್ ದ ರೀಸನ್, ನಾನು ಅದನ್ನು ಮಾಡ್ತೀನಿ. ದಟ್ ಈಸ್ ಅ ಡಿಸಿಪ್ಲಿನ್. ಅದಕ್ಕೆ ಡಿಸಿಪ್ಲಿನ್ ಬೇಕಂತ ಅಂದಿದ್ದು. ಆ್ಯಂಡ್ ಫೈನಲಿ ಡೂಸಲ್ಲಿ ಒಂದು ಮಾಡೋದು ಇಂಪಾರ್ಟೆಂಟ್ ಏನಂತಂದರೆ ಸ್ಟ್ರಿಕ್ಟ್ ಮೆಂಟಲ್ ಡಯಟ್. ನೀವು ಮೆಂಟಲ್ ಡಯಟ್ನ ಕ್ಲೀನ್ ಇಟ್ಕೊಬೇಕು. ಇಟ್ ಮೀನ್ಸ್ 24 ಗಂಟೆ ಕುತ್ಕೊಂಡು ಪಾಸಿಟಿವ್ ಆಗಿರಿ ಅಂತ ಹೇಳಲ್ಲ ನಾನು. ಬಿಕಾಸ್ ಐ ನೋ ನಾರ್ಮಲ್ ಆಯಿತಾ, ಜಸ್ಟ್ ಹ್ಯೂಮನ್ ವೇಲಿ ಥಿಂಕ್ ಮಾಡಿ, ಓಕೆನಾ? 24 ಗಂಟೆ 24/7 ಏನೋ ಒಂದು ಎದುರುಗಡೆ ಅಪೋಸಿಟ್ ಅದು ಇದು ಆದಾಗ ಒಂಚೂರಾದರೂ ರಿಯಾಕ್ಟ್ ಮಾಡ್ತೀವಿ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ. ಬಟ್ ಏನು ನೆಗೆಟಿವ್ ಥಾಟ್ಸ್ ಬರುತ್ತೆ, ಡೌಟ್ಸ್ ಬರುತ್ತೆ. ಅದೆಲ್ಲ ಬಂದ್ರೂ ಕೂಡ
ಅದನ್ನು ಎಂಟರ್ಟೈನ್ ಮಾಡದೆ ಪಾಸಿಟಿವ್ ಆಗಿರೋದನ್ನೇ ನಾವು ಒಂದು ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂತ ಅನ್ನೋದು. ಅದನ್ನು ನೀವು ಮಾಡಬೇಕು. ಓಕೆ, ಐ ಹೋಪ್ ಇಷ್ಟೇ ನೀವು ಮಾಡಬೇಕಾಗಿರೋದು. ಫಸ್ಟ್ ಚೂಸ್ ಮಾಡಿ, ಆಮೇಲೆ ಅದಕ್ಕೆ ರಿಲೇಟೆಡ್ ಅಫರ್ಮೇಷನ್ಸ್, ವಿಜುವಲೈಸೇಷನ್, ಸೀನ್ಸ್ ಅಥವಾ ಸ್ಕ್ರಿಪ್ಟಿಂಗ್ ಏನಾದರೂ ಮಾಡಿ, ದೆನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂತೂ ಇರಲೇಬೇಕು. ಅರ್ಥ ಆಯ್ತಾ? ಸೊ ಇಷ್ಟನ್ನು ನೀವು ಮಾಡಬೇಕಾಗಿರೋದು ಮ್ಯಾನಿಫೆಸ್ಟೇಷನಲ್ಲಿ. ಅರ್ಥ ಆಯ್ತಾ? ಇದನ್ನು ನಾನು ವಿಡಿಯೋಸ್ ಮಾಡಿದ್ದೀನಿ, ನೋಡಿದ್ದೀರಾ, ಕೇಳಿದ್ದೀರಾ. ಬಟ್ ಐ ಹೋಪ್ ನಮಗೆ ಗೊತ್ತಿರಲಿಲ್ಲ ಇದುವರೆಗೂ ಅಂತಂದರೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಕ್ಲಾರಿಟೀಸ್ ಅಂದರೆ ಇದಿಷ್ಟು ಇಲ್ಲಿ ತನಕ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೋ ಆ್ಯಂಡ್ ಡೂ ಇಟ್. ಈಗ ಏನನ್ನ ಮಾಡಬಾರ್ದು, ಯೂಶ್ವಲಿ ತುಂಬ ಹೇಳಿರ್ತೀನಿ ಇದನ್ನು ಮಾಡಬೇಡಿ 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 ಅಂತ. ಬಟ್ ಅದು ಏನಾಗುತ್ತೋ ಗೊತ್ತಿಲ್ಲ ನಿಮಗೆ. ನಾನು ಏನು ಮಾಡಬೇಡ ಅಂತ ಹೇಳಿರ್ತೀನಲ್ಲ ಅದನ್ನೇ ಮತ್ತೆ ಮಾಡ್ಕೊಂಡು ಬಂದಿರ್ತೀರ ನೀವು. ಬಟ್ ನಿಮಗೆ ಗೊತ್ತಾಗ್ತಿರಲ್ಲ ನೀವು ಅದನ್ನು ಮಾಡ್ತಿದ್ದೀರಾ ಅಂತ. ಐ ನೋ. ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ವೇವರಿಂಗ್ ಅಂತ ಅಂದರೆ ಏನು, ಅದು ಹೆಂಗಿರುತ್ತೆ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ವೇವರಿಂಗ್ ಅಂತ ಅಂದರೆ ಏನಂತ. ಬಟ್ ಟುಡೇ ಏನು ಮಾಡಬಾರ್ದು ಮ್ಯಾನಿಫೆಸ್ಟೇಷನಲ್ಲಿ ಅನ್ನೋದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡ್ತಾ ಇರೋದಲ್ವ. ಸೊ ಏನು ಮಾಡಬಾರ್ದು, ಮೊದಲನೇದಾಗಿ ಕಂಪ್ಲೇಂಟ್. ಮೋಸ್ಟ್ ನಿಮಗೆ ತುಂಬ ಇಷ್ಟ ಕಂಪ್ಲೇಂಟ್ ಮಾಡೋದಂತ ಅಂದರೆ, ಒಂದು ಸ್ವಲ್ಪ ದಿನ ಅಫರ್ಮ್ ಮಾಡ್ತೀರಾ, ಏನೂ ಚೇಂಜಸ್ ಕಾಣಿಸ್ತಾ ಇಲ್ವಾ, ಆಗ್ತಾ ಇಲ್ಲ ಕಂಪ್ಲೇಂಟ್ ಮಾಡೋದು. ನಾನು ಅಫರ್ಮ್ ಮಾಡ್ತಿದ್ದೀನಿ, ಆಗ್ತಿಲ್ಲ. ನಾನು ವಿಜುವಲೈಸ್ ಮಾಡ್ತಿದ್ದೀನಿ, ಆಗ್ತಿಲ್ಲ. ನಾನು ಸ್ಕ್ರಿಪ್ಟಿಂಗ್ ಮಾಡ್ತಿದ್ದೀನಿ, ಆಗ್ತಿಲ್ಲ. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು, ಆಗ್ತಾ ಇಲ್ಲ. ಕಂಪ್ಲೇಂಟ್ ಇದು ನೋ 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 ನೋ, ಇದನ್ನು ನೀವು ಮಾಡಲೇಬಾರ್ದು. ಅರ್ಥ ಆಯ್ತಾ? ಇದನ್ನು ನೀವು ಯಾವತ್ತಿಗೂ ಮಾಡಬೇಡಿ ದಯವಿಟ್ಟು. ಓಕೆ, ನೀವು ಅಫರ್ಮ್ ಮಾಡ್ತಾ ಇದ್ದೀರಾ, ನಿಮ್ಮ ಕಣ್ಣು ಮುಂದೆ ಆಗ್ತಾ ಇಲ್ಲ, ಓಕೆ ಐ ನೋ, ಅಫ್ಕೋರ್ಸ್ ಅದು ಆಗ್ತಿಲ್ಲ, ಅಫರ್ಮ್ ಮಾಡಿ ಇನ್ನೊಂಚೂರು ಪರ್ಸಿಸ್ಟ್ ಮಾಡಿ ಆಗುತ್ತೆ. ಬಟ್ ನೀವೇನು ಮಾಡ್ತೀರಾ, ಆಗಲ್ಲ ಅಂದ ತಕ್ಷಣ, ಏನೂ ಚೇಂಜಸ್ ಕಾಣಿಸ್ತಿಲ್ಲ ಅಂದ ತಕ್ಷಣ ಒಂಚೂರು ಭಯ ಬಂದುಬಿಡುತ್ತೆ, ಡೌಟು ಅಥವಾ ಏನಾದರೂ ನೆಗೆಟಿವ್ ಥಾಟ್ಸ್ ಬಂದುಬಿಡುತ್ತೆ. ನಾನು ಹೇಳಿರ್ತೀನಿ ಮೆಂಟಲ್ ಡಯಟ್ ತುಂಬ 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 ಇಂಪಾರ್ಟೆಂಟ್. ಸೊ ಮೆಂಟಲ್ ಡಯಟ್ ಮೇಂಟೈನ್ ಮಾಡಿ ಅಂತ ನೀವು ಮಾಡಲ್ಲ, ಬರ್ತೀರಾ, ಆಗ್ತಿಲ್ಲ ನನಗೆ, ಆಗಲ್ಲ ಇದು ಅಂತ. ಅರ್ಥ ಆಯ್ತಾ? ಎಲ್ಲಿ ರಾಂಗ್ ಮಾಡ್ತಿದ್ದೀರಾ ಅರ್ಥ ಆಯ್ತಾ? ಕಂಪ್ಲೇಂಟ್ ಮಾಡೋಕ್ಕೆ ಬರ್ತೀರಾ, ಇಷ್ಟು ದಿನದಿಂದ ಅಫರ್ಮ್ ಮಾಡ್ತಿದ್ದೀನಿ, ಮೇ ಬಿ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನಿಸುತ್ತೆ. ನೀವೇನು ತಪ್ಪು ಮಾಡ್ತಿಲ್ಲ, ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ. ಆ ಮಾಡ್ತಾ ಇದ್ದೀರಲ್ಲ ಅದನ್ನೇ ಇನ್ನೊಂದು ಸ್ವಲ್ಪ ದಿನ ಜಾಸ್ತಿ ಮಾಡಿ. ಅರ್ಥ ಆಯ್ತಾ? ಬರೋದು ಇಲ್ಲ ನಂಗೆ ವರ್ಕ್ ಆಗ್ತಿಲ್ಲ, ಇಲ್ಲ ನಾನು ಏನೋ ಸರಿ ಮಾಡ್ತಿಲ್ಲ, ಏನೋ ರಾಂಗ್ ಮಾಡ್ತಿದ್ದೀನಿ, ಏನೋ ರಾಂಗ್ ಇದೆ, ಏನೋ ಪರ್ಫೆಕ್ಟ್ ಇಲ್ಲ ನಾನು ಮಾಡ್ತಾ ಇರೋದ್ರಲ್ಲಿ. ನೋ, ನೀವು ಮಾಡ್ತಾ ಇರೋದ್ರಲ್ಲಿ ಪರ್ಫೆಕ್ಟ್ ಇದೆ. ಓಕೆ, ನೀವೇನೂ ಮಿಸ್ಟೇಕ್ಸ್ ಮಾಡ್ತಿಲ್ಲ. ನೀವೇನಾದರೂ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತಂದರೆ, ಈ ಥರ ನೆಗೆಟಿವ್ ಥಾಟ್ಸ್ ಬಂದಾಗ, ಈ ಥರ ಡೌಟ್ಸ್ ಬಂದಾಗ, ಈ ಥರ ಏನೋ ಒಂಚೂರು ಭಯ ಬಂತಂದ ತಕ್ಷಣ ಅದನ್ನು ಅಲ್ಲೇ ಸ್ಟಾಪ್ ಮಾಡದೆ ಎಂಟರ್ಟೈನ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಷ್ಟೇ. ಅದನ್ನು ಎಂಟರ್ಟೈನ್ ಮಾಡೋದಲ್ಲದೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಬಂದು, ಹಿಂಗಾಗ್ತಿದೆ, ನಾನು ಇಷ್ಟದಿಂದ ಅಫರ್ಮ್ ಮಾಡ್ತಿದ್ದೀನಿ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ, ಸುಳ್ಳು, ಮೇ ಬಿ ಬೇರೆಯವ್ರಿಗೆ ವರ್ಕ್ ಆಗುತ್ತೇನೋ, ನನಗೆ ವರ್ಕ್ ಆಗ್ತಿಲ್ಲ, ಸ್ಟ್ರಗಲ್ ಮಾಡ್ತಿದ್ದೀನಿ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದು. ದಿಸ್ ಈಸ್ ಲೈಕ್ ಏನು, ಕಂಪ್ಲೇಂಟ್, ನೀವು ಮಾಡುವಂಥ ಕಂಪ್ಲೇಂಟ್. ಅರ್ಥ ಆಯ್ತಾ? ಸೊ ಇದನ್ನು ಮೊದಲು ಸ್ಟಾಪ್ ಮಾಡಿ. ನೀವು ಏನೋ ಒಂದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನೀವು ಸ್ವಲ್ಪ ದಿನ ಅಫರ್ಮ್ ಮಾಡಿದ ತಕ್ಷಣ ಅದು ನಿಮ್ಮ ಕಣ್ಣು ಮುಂದೆ ಆಗ್ತಾ ಇಲ್ಲ ಅಂದ ತಕ್ಷಣ ಒಂಥರ ಚಿಂತೆ ಮಾಡೋದು, ಟೆನ್ಷನ್ ಮಾಡೋದು, ಲೈಕ್ ಆಗ್ತಿಲ್ಲ ಅಂತ ಅನ್ಕೊಂಡು ಕೂರೋದನ್ನ ಸ್ಟಾಪ್ ಮಾಡಿ. ದ ಸೆಕೆಂಡ್ ಥಿಂಗ್ ಗೋಸ್ ಟು ವೇವರಿಂಗ್. ಓಕೆ, ವೇವರಿಂಗ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇದಕ್ಕೆ ನೆನಪಾಯಿತು ನನಗೆ, ಇಲ್ಲಿ ನೋಟ್ ಡೌನ್ ಮಾಡಿಲ್ಲ ನಾನು, ಬಟ್ ಹೇಳ್ತಾ ಇದ್ದೀನಿ ಏನಂತಂದರೆ, ಈ ಮ್ಯಾನಿಫೆಸ್ಟ್ ಮಾಡುತ್ತಾ ಆಲ್ಮೋಸ್ಟ್ ಒಂದು ಟ್ರಾಪಿಗೆ ಬಿದ್ದುಬಿಟ್ಟಿದ್ದೀರಾ ನೋಡಿ. ನಾನು ಹೇಳ್ತಾ ಇದ್ದೀನಿ, ಮ್ಯಾನಿಫೆಸ್ಟೇಷನ್ ಸೀರಿಯಸ್ಲಿ ಇನ್ಸ್ಟಂಟ್ ಆಗುತ್ತೆ. ಬಟ್ ಆ ಟ್ರ್ಯಾಪಿಗೆ ಬಿದ್ದುಬಿಟ್ಟು ಬೇಗ ಆಗಬೇಕು ಅಂತ ಹೇಳಿ ಅಫರ್ಮ್ ಮಾಡಿ ಏನು ಮೂಮೆಂಟ್ ಕಾಣಿಸಿಲ್ಲ, ಏನು ಚೇಂಜಸ್ ಕಾಣಿಸಿಲ್ಲ ಅಂತ ಅಂದ ತಕ್ಷಣ ನಿಮಗೆ ಟೆನ್ಷನ್ ಆಗೋದು, ನಿಮಗೆ ಜಾಸ್ತಿ ಆ್ಯಂಗ್ಸೈಟಿ ಫೀಲ್ ಆಗೋದು, ನಿಮಗೆ ಏನೋ ಸ್ಟ್ರೆಸ್ಸಸ್ ಜಾಸ್ತಿ ಫೀಲ್ ಆಗೋದು. ಆ ಟ್ರಾಪಿಗೆ ಬೀಳಬೇಡಿ. ಫಸ್ಟ್ ಆಫ್ ಆಲ್ ನಿಮಗೆ ಅದು ಇನ್ಸ್ಟೆಂಟ್ ಆಗಬೇಕಂತ ಅಂದರೆ ನಿಮಗೆ ಆ ಅಸಂಪ್ಷನ್ ಇರಬೇಕು. ನಾನೇನೋ ಒಂದು ಹೇಳ್ತಾ ಇದ್ದೀನಿ, ಅದು ಈಗಲೇ ಆಗುತ್ತೆ ಅನ್ನೋ ಅಸಂಪ್ಷನ್ ನಿಮಗಿರಬೇಕು. ನಿಮ್ಗೆ ಅಸಂಪ್ಷನ್ಸೇ ಇಲ್ಲದೆ ಸುಮ್ಮನೆ ಕುತ್ಕೊಂಡು ಅಫರ್ಮ್ ಮಾಡಿದ್ರೆ ಅಗೇನ್ ಅದೆಷ್ಟು ಟೈಮ್ ತೊಗೊಬೇಕು ಅಷ್ಟೇ ಟೈಮ್ ತೊಗೊಳೋದು. ಬಿಕಾಸ್ ನಿಮಗೆ ಮೇನ್ ಅಸಂಪ್ಷನ್ ಬಂದುಬಿಟ್ಟು ಅದು ಇನ್ಸ್ಟೆಂಟ್ಲಿ ಆಗಲ್ಲ ಅಂತದೆ. ಐ ಮೀನ್ ಇವಂದು ನಿಮಗೆ ಕಾನ್ಷಿಯಸ್ಲಿ ಅವೇರ್ ಇದ್ದರು, ಇನ್ಸ್ಟೆಂಟ್ ಆಗುತ್ತೆ ಅದು ಅಂತ ಗೊತ್ತಿದೆ, ನಿಮ್ಗೆ ಇನ್ಸ್ಟೆಂಟ್ ಆಗುತ್ತೆ ಅಂತ ಗೊತ್ತಿದೆ. ಬಟ್
ನೀವೆಲ್ಲೋ ಒಂದು ಕಡೆ ಒಳಗಡೆಯಿಂದ ಯು ಡೋಂಟ್ ಅಕ್ಸೆಪ್ಟ್ ದಟ್ ಫ್ಯಾಕ್ಟ್ ಆಸ್ ಟ್ರೂ. ನೋಡಿ, ಇಲ್ಲಿ ನಿಮಗೆ ಗೊತ್ತಿರೋದು ನಿಜ ಆಗಲ್ಲ, ನಿಮ್ಮ ಅಸಂಪ್ಷನ್ ಸತ್ಯ ಆಗುತ್ತೆ. ಸೊ ಅಸಂಪ್ಷನ್ಸ್ ಅಂದರೆ ಏನು? ಯಾವುದೋ ಒಂದು ಫ್ಯಾಕ್ಟ್, ಓಕೆ, ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಇದೇ ಸತ್ಯ, ಇದಕ್ಕಿಂತ ಸತ್ಯ ಬೇರೆ ಏನೂ ಇಲ್ಲ ಅಂತ. ಸೊ ಅಷ್ಟು ಸತ್ಯ ಅನಿಸುತ್ತಾ ನಿಮಗೆ? ನೀವೇ ಕೇಳ್ಕೊಂಡು ನೋಡಿ. ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟ್ ಅಂತ ಬೇರೆಯವ್ರು ಹೇಳ್ತಿದ್ದಾರೆ, ನನಗೆ ಮ್ಯಾನಿಫೆಸ್ಟೇಷನ್ ಸೀರಿಯಸ್ಲಿ ಇನ್ಸ್ಟೆಂಟ್ ಅಂತ ನನಗೆ ಅನಿಸ್ತಾ ಇದೆನಾ? ಆ ಕ್ವಶನ್ ಕೇಳ್ಕೊಂಡು ನೋಡಿ, ನಿಮ್ಗೆ ಉತ್ತರ ಬರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟ್ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಇಲ್ಲ ಡಿಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ. ಸೊ ನಿಮಗೆ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದೊಂದು ಪ್ರೋಸೆಸ್. ಒಂದು 21 ಡೇಸ್ ತೊಗೊಳುತ್ತೆ, 30 ಡೇಸ್ ತೊಗೊಳುತ್ತೆ, ವೀಕ್ ತೊಗೊಳುತ್ತೆ. ಈ ಥರ ನಿಮಗೆ ಇದ್ದರೆ ಥಾಟ್, ಫಸ್ಟು ಆ ಥಾಟ್ನ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟ್. ಸೊ ಆಗ ಏನಾಗುತ್ತೆ, ಇನ್ಸ್ಟೆಂಟ್ ಅಂತ ಪ್ರೋಗ್ರಾಮ್ ಮಾಡ್ಕೊಂಡಾದ್ಮೇಲೆ ನೀವು ಏನೇ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರು ಸ್ವಲ್ಪ ಬೇಗ 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 ಶೋ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಆ ಒಂದು ಥಾಟೇ ಇಲ್ಲದೆ, ಆ ಒಂದು ಅಸಂಪ್ಷನೇ ಇಲ್ಲದೆ, ಜಸ್ಟ್ ಹೋಗಿ ಯಾರೋ ಹೇಳ್ತಾ ಇದ್ದಾರೆ ಸೊ ಇಷ್ಟು ಅಫರ್ಮೇಷನ್ಸ್ ಹೇಳಿದರೆ ರಿಯಲ್ ಆಗುತ್ತೆ ಅಂತ ಹೇಳಿ ಅಷ್ಟೊತ್ತು ಅಫರ್ಮೇಷನ್ಸ್ ಹೇಳ್ಕೊಂಡು ಕೂರೋದು, ಅದೆಲ್ಲ ಮಾಡೋದು. ಮೇ ಬಿ ಇಟ್ಸ್ ದ ಮೇನ್ ರೀಸನ್. ಬಿಕಾಸ್ ನಂಗೆ ತುಂಬ ಜನ ಹೇಳ್ತಾರೆ, ನಾನು ಇಷ್ಟು ದಿನದಿಂದ ಅಫರ್ಮ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಏನೂ ಚೇಂಜಸ್ ಕಾಣಿಸ್ತಿಲ್ಲ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ನೀವು ಇಷ್ಟು ದಿನ ಅಫರ್ಮ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಬಂದು ನನ್ನ ಕ್ವಶನ್ಸ್ ಕೇಳ್ತಿರ್ಲಿಲ್ಲ, ಯಾಕೆ ಚೇಂಜ್ ಆಗ್ತಾ ಇಲ್ಲ ಅಂತ. ಆ್ಯಂಡ್ ದ್ಯಾಟ್ಸ್ ದ ಅಗೇನ್ ನೀವು ಅಲ್ಲೇ ನಿಮ್ಗೆ ನೀವೇ ಹೇಳ್ತಾ ಇದ್ದೀರಾ, ನಾನು ಅಫರ್ಮ್ ಮಾಡ್ತಿದ್ದೀನಿ, ಏನೂ ಚೇಂಜ್ ಕಾಣ್ತಿಲ್ಲ, ಅಫರ್ಮ್ ಮಾಡ್ತಿದ್ದೀನಿ, ನಾನೇನು ಚೇಂಜ್ ಕಾಣಿಸ್ತಿಲ್ಲ ಅಂತ. ಆ್ಯಂಡ್ ದಟ್ಸ್ ದ ರೀಸನ್. ಆಯಿತಾ? ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವೇವರಿಂಗ್ ಅಂತ ಅಂದರೆ ಏನು? ಯೂಶ್ವಲಿ ಇಂಗ್ಲೀಷಲ್ಲಿ ವೇವರಿಂಗ್, ಕನ್ನಡದಲ್ಲಿ ಏನು ನೋಡಿ ಹೇಳ್ತೀನಿ. ವೇವರಿಂಗ್ ಅಂತ ಅಂದರೆ ಏನು ಅಂತ. ಅಫರ್ಮ್ ಮಾಡ್ತಾ ಇರ್ತೀರ, ಸಡನ್ನಾಗಿ ನಿಮಗೆ ಏನೋ ಒಂದು ಥಾಟ್ ಬರುತ್ತೆ, ಇದಾಗಲ್ಲ, ಪಾಸಿಬಲ್ ಇಲ್ಲ, ಅದು ಹೆಂಗೆ ಪಾಸಿಬಲ್, ಅದು ಹೆಂಗೆ ನೀನು ಕುತ್ಕೊಂಡು ಅಫರ್ಮೇಷನ್ಸ್ ಹೇಳೋದ್ರಿಂದ ಏನೆಲ್ಲೋ ಚೇಂಜ್ ಆಗಿಬಿಡುತ್ತೆ, ಅದಾಗಲ್ಲ ಅಂತ ನಿಮಗೊಂದು ಇನ್ನೊಂದು ಥಾಟ್ ಬರುತ್ತೆ. ಸೊ ಆ ಥಾಟ್ನ ಎಂಟರ್ಟೈನ್ ಮಾಡ್ಕೊಂಡು ಹೋಗೋದು, ಹೌದು ಅದು ಹೆಂಗೆ ಸಾಧ್ಯ, ಈಗ ಹೆಂಗಿರುತ್ತೆ ಅಂತ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಓಕೆನಾ? ಈಗ ನಾನು ಅಫರ್ಮ್ ಮಾಡ್ತಿದ್ದೀನಿ, ನಾನು ರಿಚ್, ಹೇ ರಿಚ್ಚಾ, ನಾನು ರಿಚ್, ನನಗೆ ದುಡ್ಡು ಅಂದರೆ ಇಷ್ಟ, ದುಡ್ಡಿಗೆ ನನ್ನ ಬಿಟ್ಟಿರೋದಕ್ಕಾಗಲ್ಲ, ದುಡ್ಡು ನನ್ನನ್ನು ತುಂಬ ಮಿಸ್ ಮಾಡ್ಕೊಳ್ಳುತ್ತೆ, ದುಡ್ಡು ನನಗೆ ಎಲ್ಲ ಕಡೆಯಿಂದ ಬರುತ್ತೆ, ಐ ಆಮ್ ಮನಿ ಮ್ಯಾಗ್ನೆಟ್, ಮನಿ ನನಗೆ ಈಸಿಯಾಗಿ ಬರುತ್ತೆ, ನಾನು ಫ್ರೀಯಾಗಿ ನಾನು ಮನಿ ಅರ್ನ್ ಮಾಡ್ತೀನಿ. ಇದೆಲ್ಲ ಹೆಂಗೆ ಸಾಧ್ಯ? ನಿಂಗೇನಾದ್ರು ತಲೆ ಕೆಟ್ಟಿದೆಯಾ? ಮನಿ ಇನ್ಸ್ಟೆಂಟ್ ಅಲ್ಲ, ನೀನು ಮನಿ ಬೇಕಂದರೆ ನೀನು ಜಾಬ್ ಮಾಡಬೇಕು, ಆಗಿದ್ದಾಗ ಮಾತ್ರ ಬರೋದು. ಮನಿ ಹೆಂಗೆ ನಿನ್ನ ಇಷ್ಟಪಡುತ್ತೆ, ಅದೇನು ಪರ್ಸನ್ನ, ಇದನ್ನು ನೀವು ಮಾಡಬಾರ್ದು. ಸೊ ಇನ್ಸ್ಟೆಡ್ ಈ ಥರ ನಿಮಗೆ ಥಾಟ್ ಈಗ ಹೇಳ್ತಾ ಇದ್ದೀರಾ, ಅಫರ್ಮೇಷನ್ಸ್, ಮನಿ ಬರುತ್ತೆ, ಎಲ್ಲ ಡೈರೆಕ್ಷನ್ಸಿಂದನೂ ಬರುತ್ತೆ, ಮನಿಗೂ ನನಗೂ ಪ್ರಾಬ್ಲಮ್ ಇಲ್ಲ, ಮನಿಗೆ ನಾನಂದರೆ ಇಷ್ಟ, ನಾನು ಎಲ್ಲಿರ್ತೀನೋ ಮನಿ ಅಲ್ಲಿರುತ್ತೆ, ಈ ಥರ ಅಫರ್ಮೇಷನ್ಸ್ ಹೇಳ್ತಾ ಇದ್ದೀರಾ ಅಂದರೆ ಈ ಥರ ಥಾಟ್ಸ್ ಬರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲ, ಪಾಸಿಬಲ್ ಇಲ್ಲ, ಅದು ಹೆಂಗೆ ಬರುತ್ತೆ, ನೀನು ಜಾಬ್ ಮಾಡಬೇಕು, ನೀನು ವರ್ಕ್ ಹಾರ್ಡ್ ಮಾಡಬೇಕು, ಆವಾಗ ಬರುತ್ತೆ ಅಂತ ಸಡನ್ನಾಗಿ ಥಾಟ್ ಬಂತು. ಸೊ ಆ ಥಾಟ್ನ ಎಂಟರ್ಟೈನ್ ಮಾಡಿದೆ, ಆ ಥಾಟ್ನ ಫ್ಲಿಪ್ ಮಾಡಿ, ಇಲ್ಲ ಬರುತ್ತೆ, ಬಿಕಾಸ್ ಐ ಸೆಟ್ ಸೊ, ಅಷ್ಟೇ. ನಾನು ನನ್ನ ರಿಯಾಲಿಟಿನ ಕ್ರಿಯೇಟ್ ಮಾಡೋದು. ಸೊ ನಾನೇನು ಹೇಳಿದ್ರು ಸತ್ಯ ಆಗುತ್ತೆ, ಆಗಲೇಬೇಕು, ಆಗುತ್ತೆ. ಇದು ನೀನೇನು ಹೇಳ್ತಿದೆಯಲ್ಲ, ಇಟ್ಸ್ ಲಾಜಿಕ್ ಬೇಸ್ಡ್, ಇಟ್ಸ್ ಪ್ರೋಗ್ರಾಮ್ಡ್ ಅಷ್ಟೇ. ಬಟ್ ದಿಸ್ ಇಸ್ ನಾಟ್ ಎ ಫ್ಯಾಕ್ಟ್, ಇದು ಫ್ಯಾಕ್ಟ್ ಅಲ್ಲ. ಫ್ಯಾಕ್ಟ್ ಏನಂದರೆ ನಾನಿವಾಗ ಏನು ಹೇಳ್ತಿದ್ದೀನ, ದಟ್ಸ್ ಎ ಫ್ಯಾಕ್ಟ್. ಈ ಥರ ಅಂದ್ಕೊಂಡು ನೀವು ಆ ನೆಗೆಟಿವ್ ಥಾಟ್ಸ್, ಆ ಡೌಟ್ಸ್, ಕ್ವಶನ್ಸ್, ಅಫ್ಕೋರ್ಸ್ ತುಂಬ ಕ್ವಶನ್ಸ್ಗಳು ಬರುತ್ತೆ, ಅದನ್ನೆಲ್ಲನೂ ಲೈಕ್ ಅದು ಬಂದ ತಕ್ಷಣ ಅದನ್ನು ಸ್ಟಾಪ್ ಮಾಡಲ್ಲ, ನೀವು ಸುಮ್ಮನೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀರಾ. ಓಕೆ, ಅದನ್ನು ವೇವರಿಂಗ್ ಅಂತ ಅನ್ನೋದು. ಜನರಲಿ ಹೇಳಬೇಕಂತ ಅಂದರೆ ಈಗ ಒನ್ ಟೈಮ್ ಕೂತ್ಕೊಂಡು ಅಫರ್ಮೇಷನ್ಸ್ ಹೇಳ್ತೀರಾ, ಇನ್ನೊಂದು ಟೈಮ್ ಅದ್ರ ಬಗ್ಗೆನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ. ಒಂದು ಸತಿ ಓಕೆ ಎಲ್ಲ ಸರಿಗಿದೆ, ಲೈಫ್ ಬ್ಯೂಟಿಫುಲ್ ಇದೆ ಅನ್ಕೊತೀರಾ, ಇನ್ನೊಂದು ಮೂಮೆಂಟ್ಗೆ ಲೈಫ್ ಚೆನ್ನಾಗಿಲ್ಲ, ಏನೂ ಆಗಲ್ಲ, ಈ ಥರ ಅನ್ಕೊತೀರಾ. ದಿಸ್ ಇಸ್ ವಾಟ್ ಈಸ್ ವೇವರಿಂಗ್ ಅಂದರೆ ಕಾನ್ಸ್ಟೆಂಟ್ಲಿ ನಿಮ್ಮ ಮೈಂಡಲ್ಲಿ ಹೋಗ್ತಾ ಇರೋಂಥ ಥಾಟ್ಸ್ ಒನ್ ಟೈಮ್ ಪಾಸಿಟಿವ್, ಒನ್ ಟೈಮ್ ನೆಗೆಟಿವ್, ಒನ್ ಟೈಮ್ ಪಾಸಿಟಿವ್, ಒನ್ ಟೈಮ್ ನೆಗೆಟಿವ್ ಆಗ್ತಿರುತ್ತೆ. ಅದು ವೇವರಿಂಗ್, ಅದನ್ನು ನೀವು ಮಾಡಬಾರ್ದು. ಸೊ ನೀವೇನಾದರೂ ಎಕ್ಸ್ಪೆಷಲಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಲ್ಲ ಆ ಥಿಂಗ್ಸ್ ಮೇಲೆ ವೇವರಿಂಗ್ ಬೇಡ. ಅದಕ್ಕೆ ನಾನು ಹೇಳೋದು, ಸಪೋಸ್ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಸೊ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ನ ನೀವು ಮೇಂಟೈನ್ ಮಾಡಬೇಕಾದ್ರ ಮೇಲೆ ಹೆಂಗೆ ಮಾಡಿ. ಸೊ ಏನಾದರೂ ನೆಗೆಟಿವ್ ಬಂತಂದರೆ ಫ್ಲಿಪ್ ಮಾಡಿ ಅದನ್ನು ಅಂತ ನಾನು ಹೇಳ್ತೀನಿ ನಿಮಗೆ.
ಜಸ್ಟ್ ಫ್ಲಿಪ್ ಇಟ್ ಅಷ್ಟೇ. ಅದನ್ನು ನಂಬೋದು ಬೇಡ, ಅದನ್ನು ಫೀಲ್ ಮಾಡೋದು ಬೇಡ, ಏನು ಬೇಡ. ಫ್ಲಿಪ್ ಮಾಡಿ ಸುಮ್ಮನಾಗಿ. ಯಾಕೆ ಅಂತ ಅಂದರೆ ಆ ವೇವರಿಂಗ್ ಅನ್ನೋದು ಸ್ವಲ್ಪ ಸ್ಟಾಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸ್ ಆಗಿ ಅಫರ್ಮ್ ಮಾಡ್ಕೊಂಬಂದರೆ ವೇವರಿಂಗ್ ಅನ್ನೋದೇ ಇರಲ್ಲ. ಸೀರಿಯಸ್ಲಿ ಹೇಳ್ತೀನಿ. ವೇವರಿಂಗ್ ಯಾವಾಗ ಗೊತ್ತಾ ನಿಮ್ಗೆ ಅಂತಂದರೆ, ನೀವು ಯಾವಾಗ ವೇವರ್ ಮಾಡೋದು ಗೊತ್ತಾ? ಯಾವಾಗ ಡೌಟ್ಸು, ಯಾವಾಗ ನೆಗೆಟಿವ್ ಥಾಟ್ಸು, ಯಾವಾಗ ಇದೆಲ್ಲ ಯಾವಾಗ ಜಾಸ್ತಿ ಆಗೋದಂದರೆ ಯಾವಾಗ ನೀವು ಸ್ಕಿಪ್ ಮಾಡ್ತೀರಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ ಅಲ್ಲ, ಆವಾಗ ಅದಾಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದು 3Dನ ಚೆಕ್ ಮಾಡೋದು. ನಾನು ಎಷ್ಟು ಸತಿ ಹೇಳಿದ್ದೀನಿ 3D ಚೆಕ್ ಮಾಡಬೇಡಿ. ನೋಡಿ, ನಿಮ್ಮ 3D ನಿಮ್ಮ ಮೈಂಡ್ಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ. ನಿಮ್ಮ ಮೈಂಡ್ ಏನು ಹೇಳುತ್ತೆ ಅದನ್ನು 3D ಕೇಳುತ್ತೆ. ನಿಮ್ಮ 3D ಬದಲಾಗಬೇಕಂತಂದರೆ ನಿಮ್ಮ ಮೈಂಡ್ ಬದಲಾಗಬೇಕು. ನಿಮ್ಮ ಮೈಂಡಲ್ಲಿರುವಂತಹ ಥಾಟ್ಸ್ ಬದಲಾಗದೆ ನಿಮ್ಮ 3D ಬದಲಾಗಬೇಕು ಅಂತ ಏನಾದರೂ ನೀವು ಹೋಪ್ಸ್ ಇಟ್ಕೊಂಡಿದ್ರೆ, ಲೈಕ್ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ನೋಡಿ, ಫಸ್ಟು ಚೇಂಜಸ್ ನಿಮ್ಮ ಮೈಂಡಲ್ಲಾಗುತ್ತೆ, ಅದಾದಮೇಲೆ 3Dಯಲ್ಲಾಗುತ್ತೆ. ಫಸ್ಟ್ ಚೇಂಜಸ್ 3Dಯಲ್ಲಾಗಿ ಆಮೇಲೆ ನಿಮ್ಮ ಮೈಂಡಲ್ಲಾಗಲ್ಲ. ನೀವು ಇಲ್ಲಿ ಕುತ್ಕೊಂಡು ಅಫರ್ಮ್ ಮಾಡ್ತಾ ಇರಬೇಕಾದ್ರೆ ಡೌಟ್ಸ್ ಇರುತ್ತೆ, ನೆಗೆಟಿವ್ ಥಾಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸ್ಟಿಲ್ ನೀವು ಒಂದು ಅಸಂಪ್ಷನ್ ಇಟ್ಕೊಂಡಿರ್ತೀರ. ಏನು ಅಸಂಪ್ಷನ್ಸ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ SP ಕೊಡ್ತೀನಿ. SP ನನ್ನ ಲವ್ ಮಾಡ್ತಿಲ್ಲ, ಅಷ್ಟೇ, ಮುಗೀತು. ದಿಸ್ ಇಸ್ ದ ಅಸಂಪ್ಷನ್ ಯು ಹ್ಯಾವ್. ಆ್ಯಂಡ್ ಸ್ಟಿಲ್ SP ನನಗೆ ಮೆಸೇಜ್ ಮಾಡ್ತಿಲ್ಲ, SP ನನಗೆ ಟೆಕ್ಸ್ಟ್ ಮಾಡ್ತಿಲ್ಲ, ಮಾಡಲ್ಲ. ಯಾಕೆ ಮಾಡ್ತಾರೆ? ಅವ್ರಿಗೆ ಅಂದರೆ ಇಂಪಾರ್ಟೆನ್ಸ್ ಇಲ್ಲ, ನನಗೆ ಅವರು ಕೇರ್ ಕೂಡ ಮಾಡಲ್ಲ, ನಾನು ಪ್ರಯಾರಿಟಿ ಅಲ್ಲ ಅವ್ರಿಗೆ ನಾನು ಬೇಕಾಗಿಲ್ಲ, ಅವ್ರಿಗೆ ಯಾರೋ ಇಂಟ್ರೆಸ್ಟ್ ಇದ್ದಾರೆ, ಅವ್ರಿಗೆ ಯಾರೋ ಬೇಕು, ಅವರಿಗೆ ನನ್ನನ್ನು ಅವ್ರು ಪ್ರಯಾರಿಟೈಸೇ ಮಾಡಲ್ಲ, ನಂಗೆ ಅವ್ರು ಇಂಪಾರ್ಟೆನ್ಸೇ ಕೊಡಲ್ಲ. ಇದು ನಿಮ್ಮ ಥಾಟ್ ಆಗಿದೆ. ಇದು ನಿಮ್ಮ ಮೇನ್ ಅಸಂಪ್ಷನ್, ಡಾಮಿನೆಂಟ್ ಅಸಂಪ್ಷನ್ಸ್ ಇದಾಗಿದೆ ನಿಮ್ಮದು. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ 3Dಯಲ್ಲಿ ಅವರು ನಿಮಗೆ ತುಂಬ ಚೆನ್ನಾಗಿರಬೇಕು, ತುಂಬ ಕೇರ್ ಮಾಡಬೇಕು, ತುಂಬ ಲವ್ ಮಾಡಬೇಕು, ನಿಮ್ಮನ್ನೇ ಚೂಸ್ ಮಾಡಬೇಕು ಅಂತ. ವೆನ್ ಯು ಹ್ಯಾವ್ ಎ ಥಾಟ್ಸ್ ಲೈಕ್ ಈ ಥರ ಥಾಟ್ಸ್ ಇಟ್ಕೊಂಡು, ಲೈಕ್ ಅವ್ರು ನನ್ನ ಇಷ್ಟಪಡಲ್ಲ, ಅವರು ಬೇರೆಯವ್ರನ್ನ ಇಷ್ಟಪಡ್ತಾರೆ, ನನಗೆ ಪ್ರಯಾರಿಟಿ ಕೊಡಲ್ಲ, ಈ ಥರ ಯೋಚನೆಗಳು ನಿಮ್ಮಲ್ಲಿ, ಅಂದರೆ ಈ ಥರ ಅಸಂಪ್ಷನ್ಸ್ ಆಲ್ರೆಡಿ ನಿಮಗಿದೆ. ಈ ಅಸಂಪ್ಷನೇ ಇನ್ನೂ ಚೇಂಜ್ ಆಗಿಲ್ಲ, ಬಟ್ 3Dಯಲ್ಲಿ ಚೇಂಜ್ ಆಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ನಾನು ಅದಕ್ಕೆ ಅನ್ನೋದು 3D ಚೆಕ್ ಮಾಡಬೇಡಿ ಅಂತ. ಐ ಮೀನ್, ನೀವು ಏನು ಗೊತ್ತಾ, ಈಗ ಒಂದು ಸತಿ ಅಫರ್ಮ್ ಮಾಡಿದ ತಕ್ಷಣ 3Dಯಲ್ಲಿ ಏನೋ ಚೇಂಜ್ ಆಗಬೇಕು. ನಿಮಗೆ ಒಂದು 3 ದಿನ ಅಫರ್ಮ್ ಮಾಡಿದ ತಕ್ಷಣ 3Dಯಲ್ಲಿ ಚೇಂಜ್ ಆಗಬೇಕು. 1 ಡೇ ಅಫರ್ಮ್ ಮಾಡಿ, 1 ದಿನ ಅಫರ್ಮ್ ಮಾಡಿ, ಸ್ಟಿಲ್ ಮತ್ತೆ ಅದೇ ಕಂಪ್ಲೇಂಟ್ ಮಾಡಿದ್ರೆ ನಾನು ಏನು ಮಾಡೋದು ಹೇಳಿ ನಿಮಗೆ? ನಾನು ಹೇಳ್ತೀನಿ 3D ಇಸ್ ಡೆಡ್. ಅದಕ್ಕೆ ಏನೂ ಗೊತ್ತಿಲ್ಲ. ಅದು ಜಸ್ಟ್ ನಿಮ್ಮ ಮೈಂಡ್ ಹೇಳೋದನ್ನ ಫಾಲೋ ಮಾಡುತ್ತೆ. ನಿಮ್ಮ ಮೈಂಡ್ ಹೇಳ್ತಾ ಇದ್ದರೆ ದಿಸ್ ಈಸ್ ವಾಟ್ ಈಸ್ ರಿಯಾಲಿಟಿ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಶೋ ಅಪ್ ಮಾಡೋದಷ್ಟೇ ನಿಮ್ಮ 3D ಕೆಲಸ. ಬಟ್ ನೀವೇನು ಮಾಡ್ತೀರಾ? 3Dನ ಚೆಕ್ ಮಾಡು. ಅವ್ರು ಏನು ಲೈಕ್ ಅವ್ರು ಟೆಕ್ಸ್ಟ್ ಮಾಡ್ತಾ ಇಲ್ಲ ನನಗೆ, ಅವ್ರು ಬ್ಲಾಕ್ ಮಾಡಿದ್ರು ನನಗೆ. ನೀವೇ ಹೇಳ್ತಾ ಇದ್ದೀರಾ ಬ್ಲಾಕ್ ಮಾಡ್ತಿದ್ದಾರೆ, ಟೆಕ್ಸ್ಟ್ ಮಾಡ್ತಾ ಇಲ್ಲ, ಇಷ್ಟಪಡಲ್ಲ, ಪ್ರಯಾರಿಟಿ ಕೊಡಲ್ಲ, ಅವ್ರಿಗೆ ಮನೆಯವ್ರು ಇಂಪಾರ್ಟೆಂಟ್, ಅವರಿಗೆ ಆ ಪರ್ಸನ್ ಇಂಪಾರ್ಟೆಂಟ್, XYZ ಇಂಪಾರ್ಟೆಂಟ್, ಬ್ಲಾ 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 ಅಂತ ಅನ್ಕೊಂಡು ಕೂತಿರ್ತೀರಾ. ಸೊ ದೆನ್ ಬಂದುಬಿಟ್ಟು ನನಗೆ ಕೇಳ್ತೀರಾ ಯಾಕೆ ನಾನು ಅಫರ್ಮ್ ಮಾಡ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ. ಎಸ್, ಅಫರ್ಮ್ ಮಾಡ್ತಾ ಇದ್ದೀರಾ. ಯಾವ ಥರ ಅಫರ್ಮ್ ಮಾಡ್ತಾ ಇದ್ದೀರಾ ಅಂತಂದರೆ, ಅವ್ರು ನನಗೆ ಸಿಗಲ್ಲ, ಅವರು ಬೇರೆಯವ್ರಿಗೆ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಅವ್ರಿಗೆ XYZ ಅಂದರೆ ಇಂಟ್ರೆಸ್ಟ್, ಅವರಿಗೆ ಬೇರೆಯವ್ರ ಪ್ರಯಾರಿಟಿ, ಅವರು ನನ್ನ ಬಗ್ಗೆ ಕೇರ್ ಮಾಡಲ್ಲ, ಅವರು ನನ್ನ ಇಷ್ಟಪಡಲ್ಲ, ಈ ಥರ ಅಫರ್ಮ್ ಮಾಡ್ತಾ ಇದ್ದೀರಾ. ಗೊತ್ತಾಯ್ತಾ? ಐ ಮೀನ್, ಪಾಸಿಟಿವ್ ಆಗಿ ಅಫರ್ಮ್ ಮಾಡಿದ್ರು ಜಾಸ್ತಿ ಅಫರ್ಮ್ ಮಾಡ್ತಾ ಇರೋದು ಈ ನೆಗೆಟಿವಿಟಿನ ನೀವು. ದಟ್ಸ್ ಆಲ್. ನಿಮ್ಮ ಓಲ್ಡ್ ಸ್ಟೋರಿನ ಜಾಸ್ತಿ ಹೇಳ್ತಾ ಇದ್ದೀರಾ, ನ್ಯೂ ಸ್ಟೋರಿಗಿಂತ ಓಲ್ಡ್ ಸ್ಟೋರಿನ ಜಾಸ್ತಿ ರಿಪೀಟ್ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಸೊ ಪ್ಲೀಸ್ ಡೋಂಟ್ ವಾಚ್ 3D. ಫಸ್ಟ್ ಇಲ್ಲಿ ಚೇಂಜ್ ಆಗಬೇಕು. ಫಸ್ಟ್ ನಿಮ್ಮ ಥಾಟ್ಸ್ ಚೇಂಜ್ ಆಯಿತಾ? ಇನ್ನೊಂದು ಸತಿ ಏನಾದರೂ 3D ಚೆಕ್ ಮಾಡಬೇಕು ಅನ್ಸಿದ್ರೆ ನಿಮಗೆ ಫಸ್ಟ್ ಅಂದ್ಕೊಳ್ಳಿ, ನಿಮ್ಮ ಮೈಂಡಲ್ಲಿ ಥಾಟ್ಸ್ ನೆಟ್ಟಗಿದೆಯಾ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹೆಂಗೆ ಚೆಕ್ ಮಾಡ್ಕೊಳ್ಳೋದು? ನಿಮಗೆ ಈಗ ಪರ್ಟಿಕ್ಯುಲರ್ ದುಡ್ಡು ಬೇಕು, ಓಕೆ, ದುಡ್ಡಿನ ಬಗ್ಗೆ ನನ್ನ ಅಸಂಪ್ಷನ್ ಸರಿಯಾಗಿದೆಯಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡಿ, ಏನೇನು ಥಾಟ್ ಬರುತ್ತೆ ನಿಮಗೆ, ಅದೇ ನಿಮ್ಮ ಅಸಂಪ್ಷನ್ ದುಡ್ಡಿನ ಮೇಲೆ ಇರೋದು. ಈಗ ದುಡ್ಡು ಅಂತೀನಿ ನಾನು, ಏನೇನು ಮೈಂಡಲ್ಲಿ ಥಾಟ್ಸ್ ಹೊಡ್ತು, ದಟ್ ಈಸ್ ಯುವರ್ ಅಸಂಪ್ಷನ್ ಅಬೌಟ್ ಮನಿ. ಅರ್ಥ ಆಯ್ತಾ? ಅಂದರೆ ದುಡ್ಡಿನ ಬಗ್ಗೆ ನಿಮಗೆ ಇರೋವಂತಹ ಅಸಂಪ್ಷನ್ಸ್ ಅದು ಸರಿಗಿದ್ರೆ ನಿಮ್ಮ ಲೈಫಲ್ಲಿ ದುಡ್ಡು ಕೂಡ ಆರಾಮಾಗಿ ಬರ್ತಾ ಇರುತ್ತೆ. ಬೇಕಿದ್ರೆ ಅಬ್ಸರ್ವ್ ಮಾಡಿ. ಈಗ ನಾನೇನೋ ಒಂದು ಹೇಳ್ತೀನಿ, SP ಅಂತೀನಿ. ಸೊ ಏನು ಥಾಟ್ ಬಂತು ನಿಮಗೆ? ದಟ್ ಈಸ್ ಯುವರ್ ಅಸಂಪ್ಷನ್. ಅರ್ಥ ಆಯ್ತಾ? ಈಗ ಅಬ್ಸರ್ವ್ ಮಾಡಿ, ಹೇಗಿದೆ ನಿಮ್ಮ ಲೈಫು? ಈಗ ನಿಮ್ಗೆ ಏನು ಥಾಟ್ ಬಂತು ಅದೇ ತಾನೇ ನಿಮ್ಮ ಲೈಫ್ ಆಗಿದೆ. ದಟ್ಸ್ ಆಲ್, ಅಷ್ಟೇ. ಅರ್ಥ ಆಯ್ತಾ? ಅಷ್ಟೇ ಸಿಂಪಲ್. ನಿಮ್ಮ ಅಸಂಪ್ಷನ್ಸ್ನ ಚೆಕ್ ಮಾಡೋದು ಅಷ್ಟು ಬ್ಲಾ ಏನೇನೋ ಮಾಡ್ಕೊಂಡು ಕೂರ್ಬೇಕಾಗಿಲ್ಲ. ನಿಮ್ಮ ಅಸಂಪ್ಷನ್ ಹೇಗಿದೆ ಅಂತ ಚೆಕ್ ಮಾಡೋಕ್ಕೆ ಜಸ್ಟ್ ಏನು ಗೊತ್ತಾ, ಇಟ್ಸ್ ಜಸ್ಟ್
ನೆಗೆಟಿವ್ ಥಾಟ್ಸ್ ಅಷ್ಟೇ. ಅಸಂಪ್ಷನ್ಸ್ ಇದೆ, ಎಲ್ಲದ್ರ ಬಗ್ಗೆನೂ ನಿಮ್ಗೆ ಅಸಂಪ್ಷನ್ ಇದೆ. ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಸೊ ಯಾವ್ದಾರ ಅಸಂಪ್ಷನ್ಸ್ ಇದೆ ಆ ಥರ ರಿಯಾಲಿಟೀಸ್ ನೀವು ನೋಡ್ತಾ ಇದ್ದೀರಾ ಅಷ್ಟೇ. ದಟ್ಸ್ ಆಲ್. ಅದನ್ನು ಕಾಂಪ್ಲಿಕೇಟ್ ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾನು ನೋಟ್ ಡೌನ್ ಮಾಡ್ಕೊಂಡಿಲ್ಲ, ಬಟ್ ಎಸ್ ನಾನು ಹೇಳಬೇಕು, ಓಲ್ಡ್ ಸ್ಟೋರಿ ನೋ, ಮತ್ತೆ ಓಲ್ಡ್ ಸ್ಟೋರಿನ ಹೇಳೋಂಗಿಲ್ಲ ಇಲ್ಲಿ. ನೀವು ಈಗ ಆಲ್ರೆಡಿ ಒಂದು ಹೊಸ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಆ ಹೊಸ ಸ್ಟೋರಿನ ಹೇಳ್ತಾ ಇದ್ದೀರಾ. ಆ ಹೊಸ ಸ್ಟೋರಿ ಕಂಟಿನ್ಯೂ ಮಾಡಿ ಅಂದರೆ ಮತ್ತೆ ಹಳೆ ಸ್ಟೋರಿ ತರ್ತೀರಾ. 1 year ಬ್ಯಾಕು ನಂಗೆ ಅವ್ರು ಹಿಂಗೆ ಅಂದಿದ್ರು, 1 month ಬ್ಯಾಕು ನನಗೆ ಅವ್ರು ಈ ಥರ ಮೆಸೇಜ್ ಕಳಿಸಿದ್ರು. ಅವರಿಗೆ ಯಾರೋ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರಂತೆ. ಲೈಕ್ ನನಗೆ ಜಾಬ್ ಇಲ್ಲ, ನಾನು ಹೇಳ್ತಿದ್ದೀನಿ ದಟ್ಸ್ ಅ ಓಲ್ಡ್ ಸ್ಟೋರಿ, ಇಟ್ ಹ್ಯಾಸ್ ಮೀನಿಂಗೇ ಇಲ್ಲ ಅದಕ್ಕೆ ಅಂತ. ನನಗೆ ಜಾಬ್ ಇಲ್ಲ, ಇಟ್ಸ್ ಅ ಓಲ್ಡ್ ಸ್ಟೋರಿ, ಅದಕ್ಕೆ ಮೀನಿಂಗ್ ಇಲ್ಲ. ಈಗ ನಿಮ್ಮ ಹೊಸ ಸ್ಟೋರಿ ಏನಂದರೆ ಅಟ್ ದ ಕರೆಂಟ್ ಮೂಮೆಂಟ್ ನಿಮ್ಮ 3Dಯಲ್ಲಿ ಇವಾಗ ಜಾಬ್ ಇಲ್ಲ ಅಂತ ಅಂದ್ರೂ ಇಟ್ಸ್ ಅ ಓಲ್ಡ್ ಸ್ಟೋರಿ. ಈಗ ನಿಮ್ಮ ನ್ಯೂ ಸ್ಟೋರಿ ಏನಂತಂದರೆ, ನೀವು ಜಾಬ್ ಇದ್ದೀರಾ, ನೀವು ಇಷ್ಟಪಟ್ಟಿದ್ದ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟು ಬೇಕು ಸ್ಯಾಲ್ರಿ ಅಷ್ಟನ್ನು ಅರ್ನ್ ಮಾಡ್ತಿದ್ದೀರಾ. ನಾನು ಹೇಳ್ತೀನಿ, ಸ್ಟಾಪ್ ಇಟ್, ಅದನ್ನು ರಿಪೀಟ್ ಮಾಡಬೇಡಿ. ಎಸ್ ಓಕೆ, ಇಲ್ಲ ನನಗೆ ಹೆಂಗೆ ಕೊಡ್ತಾರೆ, ನಾನು ಇಷ್ಟು ಓದಿದ್ದೀನಿ, ಇಷ್ಟು ನನಗೆ ಯಾರು ಕೊಡ್ತಾರೆ, ಎಕ್ಸ್ಪೀರಿಯನ್ಸ್ ಬೇಕು. ಏನು ಗೊತ್ತಾ, ತುಂಬ ಜಾಬಿನ ಬಗ್ಗೆ ಕೇಳ್ತಾ ಇರ್ತೀನಿ. ನನಗೆ ಎಷ್ಟು ಅಂದರೆ, ಎಸ್ ದೆರ್ ಆರ್ ಸರ್ಟನ್ ರೂಲ್ಸ್ ಇನ್ ಕಂಪ್ನಿ. ನಾನು ಒಪ್ಕೊತೀನಿ, ಕಂಪ್ನಿಯಲ್ಲಿ ಒಂದಿಷ್ಟು ರೂಲ್ಸ್ ಇರುತ್ತೆ. ಫ್ರೆಷರ್ಸ್ಗೆ ಸ್ವಲ್ಪ ಕೊಡೋಕ್ಕಿಂತ ಮುಂದೆ ನೋಡ್ತಾರೆ, ಎಕ್ಸ್ಪೀರಿಯನ್ಸ್ ಇರೋರು ಬೇಕು, ಇಂಗ್ಲೀಷ್ ಬೇಕು, ಸ್ಕಿಲ್ಸ್ ಇರಬೇಕು, ಮತ್ತು ಎಕ್ಸ್ಟ್ರಾ ಬ್ಲಾ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಬಟ್ ಕಂಪ್ನಿದ ರೂಲ್ಸ್ ಏನೇ ಆಗಿರಲಿ, ಬಟ್ ಇದು ನಿಮ್ಮ ಲೈಫ್. ನೀವು ನಿಮ್ಮ ಲೈಫಲ್ಲಿ ಏನಾಗಬೇಕು, ಏನು ನಿಮ್ಮ ಲೈಫಲ್ಲಿ ನಡಿಬೇಕು, ಅದನ್ನು ನೀವು ಡಿಸೈಡ್ ಮಾಡ್ತೀರಾ, ಕಂಪ್ನಿಯವರಲ್ಲ. ನೀವು ಅಂದ್ಕೊಂಡ್ರೆ ಕಂಪ್ನಿಯವ್ರಿಗೆ ನಿಮ್ಮ ಹತ್ರ ಯಾವ ಸ್ಕಿಲ್ಸ್ನೂ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಮ ಹತ್ರ ಯಾರು ಇಂಗ್ಲೀಷು ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಆ್ಯಂಡ್ ಇನ್ಸ್ಟೆಡ್ ಆಫ್ ಹಂಗೆ ಅಂದ್ಕೊಳೋ ಬದಲು ನಿಮ್ಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ನಿಮಗೆಲ್ಲನೂ ಬೆಟರಾಗೇ ಇರುತ್ತೆ. ನೀವು ಫ್ರೆಷರ್ ಆದರೂ ನೀವೇ ಬೇಕು ಅವರಿಗೆ, ಯು ಆರ್ ದ ಪರ್ಫೆಕ್ಟ್ ಪರ್ಸನ್ ಫಾರ್ ಕಂಪ್ನಿ ಅಂದ್ಕೊಂಡ್ರೆ ಅವ್ರು ನಿಮ್ಗೆ ಹೈರ್ ಮಾಡೇ ಮಾಡ್ತಾರೆ. ಬಟ್ ನೀವು ಅಷ್ಟು ಆ ಥರ ಥಿಂಕ್ ಮಾಡಲ್ಲ. ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಬೇಕಂತೆ, ಇಂಗ್ಲೀಷ್ ಬರಬೇಕಂತೆ, ಸ್ಕಿಲ್ಸ್ ಬೇಕಂತೆ, ಯಾಕೆ ಥಾಟ್ನ ನೀವು ತೊಗೊತೀರಾ? ಎಸ್, ಅದು ಕಂಪ್ನಿ ರೂಲ್ಸೇ ಇರ್ಬೋದು, ದಟ್ಸ್ ಅ ರಿಯಾಲಿಟಿ ಇರ್ಬೋದು. ಆದರೆ ಇದು ನಿಮ್ಮ ರಿಯಾಲಿಟಿ, ಅರ್ಥ ಆಯ್ತಾ? ನಿಮ್ಮ ರಿಯಾಲಿಟಿ ನೀವು ಹೇಗೆ ಅನ್ಕೊತೀರೋ ಹಂಗೆ ಹೋಗುತ್ತೆ. ನೀವು ಯಾಕೆ ಅನ್ಕೊತೀರಾ ಕಂಪ್ನಿಗೆ ಸ್ಕಿಲ್ಸ್ ಬೇಕಂತ? ನೀವು ಅಂದ್ಕೊಳ್ಳಿ, ಕಂಪ್ನಿಗೆ ನಾನು ಜಾಯ್ನ್ ಆಗೋ ಕಂಪ್ನಿಗೆ ಯಾವ ಸ್ಕಿಲ್ಸು ಬೇಡ, ನನ್ನನ್ನು ನೋಡಿದ ತಕ್ಷಣ ತೊಗೊತಾರೆ, ನಾನು ಬೆಸ್ಟ್ ಆ್ಯಂಡ್ ಅಲ್ಲಿ ಸ್ಯಾಲ್ರಿ ಕೂಡ ಹೈ ಆಗಿ ಸಿಗುತ್ತೆ ಅಂತ ನೀವು ಅಂದ್ಕೊಳ್ಳಿ. ಅರ್ಥ ಆಯ್ತಾ? ಓಕೆನಾ? ಓಕೆ, ದಿಸ್ ಇಸ್ ಸೋ ಮಚ್. ಈ ಥರ ತುಂಬ ಅಂದರೆ ನಾನು ಜಾಬ್ ಬಗ್ಗೆ ಕೋಚಿಂಗ್ ಕೊಡ್ತಾ ಇದ್ದೀನಲ್ಲ, ಸೊ ನನಗೆ ಅವ್ರು ಕೇಳ್ತಾ ಇರ್ತಾರೆ ನಾರ್ಮಲ್ ಆಗಿ ಈ ಥರ ಕ್ವಶನ್ಸ್, ಅದಕ್ಕೋಸ್ಕರ ಗೊತ್ತಾಗುತ್ತೆ ನನಗೆ. ಸೊ ಇಷ್ಟೊಂದೆಲ್ಲ ಲಿಮಿಟ್ಸ್, ಹೊರಗಡೆ ಯಾರು ಏನೇ ಹೇಳಿದ್ರು ಅದು ಲಿಮಿಟ್ಸೇ. ನಿಮ್ಮ ರಿಯಾಲಿಟಿಯಲ್ಲಿ ನಿಮ್ಗೆ ಏನು ಆಗ್ಬೇಕು ಇದೆಯಲ್ಲ, ಅದು ಮಾತ್ರ ಲಿಮಿಟ್ಸ್ ಅಲ್ಲ. ಓಕೆ, ನಾನು ಹಿಂಗೆ ಅಪ್ಪ ತೊಗೊಳೋದು, ನನಗೇನಾಗಬೇಕು ಅದು ಯಾವುದು ಲಿಮಿಟ್ಸ್ ಅಲ್ಲ, ಬಟ್ ನನಗೆ ಏನು ಆಗಬಾರ್ದು ಅಂತಿದೆ ಅದೆಲ್ಲ ನನಗೆ ಲಿಮಿಟ್ಸೇ. ಸೊ ಜಸ್ಟ್ ಇಗ್ನೋರ್ ಅಷ್ಟೇ, ಬಿಕಾಸ್ ಇದು ನಿಮ್ಮ ರಿಯಾಲಿಟಿ, ನಿಮ್ಮ ಅಸಂಪ್ಷನ್ಸ್ ನಿಮಗೆ ಟ್ರೂ ಆಗುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ಅಸಂಪ್ಷನ್ ಟ್ರೂ ಆಗೋದು ಅಟ್ ದ ಎಂಡ್ ಆಫ್ ದ ಡೇ, ಅವ್ರ ಅಸಂಪ್ಷನ್ಸ್ ಅಲ್ಲ, ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲ. ಸೊ ವಾಟೆವರ್ ಏನೇ ರಿಯಾಲಿಟಿ ಇರಲಿ, ಬಟ್ ನೀವೇನು ಅನ್ಕೊತೀರಾ ಅದು ಫೈನಲಿ ರಿಯಲ್ ಆಗೋದು. ಅರ್ಥ ಆಯ್ತಾ? ನೆಕ್ಸ್ಟ್, ನಿಮ್ಮನ್ನು ಲಿಮಿಟ್ ಮಾಡ್ಕೊಳೋದು. ಓಕೆನಾ? ನೋಡಿ, ಕೆಲವೊಬ್ಬರಿಗೆ ಈಗಲೂ ಐ ನೋ ತುಂಬ ಜನಕ್ಕೆ ಈ ಥರ ಲಿಮಿಟ್ ಇದೆ. ಅಂದರೆ ಏನಂತ ಅಂದರೆ, ನಾನು ಏನಾದರೂ ಒಂದನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತಂದರೆ, ಆಲ್ಮೋಸ್ಟ್ ಈಗೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂದರೆ ಯಾವತ್ತೂ ಕೂಡ ನೀವು ಬಿಗ್ ಡ್ರೀಮ್ಗೆ ಹೋಗಲ್ಲ. ನಿಮ್ಗೊಂದು ಭಯ ಸ್ಟಾರ್ಟ್ ಆಗುತ್ತೆ, ಓ ಅಷ್ಟು ದೊಡ್ಡ ಕನಸನ್ನ ನನ್ನ ಕೈಯಲ್ಲಿ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನಾನು ಒಂದು ಆ್ಯಕ್ಟ್ರೆಸ್ ಆಗಬೇಕು. ಸೊ ವಾಟ್ ಎವರ್ ಆ್ಯಕ್ಟರ್ಸ್, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು, ಆ್ಯಕ್ಟರ್ಸ್ ಆಗಬೇಕು, ಟಾಪ್ ನಂಬರ್ 1 ಹೀರೋಯಿನ್ ಆಗಬೇಕು, ಆ ಥರ ಜಸ್ಟ್ ಸುಮ್ಮನೆ ದೊಡ್ಡ ಸಿಂಗರ್ ಆಗಬೇಕು, ಡ್ಯಾನ್ಸರ್ ಆಗಬೇಕು, ವರ್ಲ್ಡ್ ಫೇಮಸ್ ಆಗಬೇಕು, ತುಂಬ ದೊಡ್ಡ ಡಿಸೈರ್ಸ್ ಇರುತ್ತೆ. ಅಥವಾ ಕ್ರೋರ್ ರಿಚ್ ಆಗಬೇಕು, ಆ್ಯಂಡ್ ಈ ಥರ ತುಂಬ ಡಿಸೈರ್ಸ್ ಇರುತ್ತೆ. ಅದು ಎಷ್ಟೇ ದೊಡ್ಡದಿರಲಿ, ನೀವೇನು ಮಾಡಿಬಿಡ್ತೀರ, ಸ್ಟಾಪ್ ಮಾಡಿಬಿಡ್ತೀರ, ಇದೆಲ್ಲ ಇಂಪಾಸಿಬಲ್, ಇದೆಲ್ಲ ಆಗಲ್ಲ, ನಾನು ಸುಮ್ಮನೆ ತುಂಬ ಡ್ರೀಮ್ ಮಾಡ್ತಾ ಇದ್ದೀನಿ, ನಾನು ಇದಕ್ಕೆ ವರ್ತಿಲ್ಲ, ಅಥವಾ ನಾನು ಇದನ್ನು ಡಿಸರ್ವ್ ಮಾಡಲ್ಲ, ಇಷ್ಟು ಸಕ್ಸಸ್ ನಾನು ಡಿಸರ್ವ್ ಮಾಡಲ್ಲ, ಅಥವಾ ಏನೋ ಒಂಥರ ಭಯ, ಈ ಝೋನ್ ಬಿಟ್ಟು ಆ ಝೋನಿಗೆ ಹೋಗೋಕ್ಕೆ. ಈ ಥರ ಭಯದಿಂದ ಅರ್ಧ ನಿಮ್ಮನ್ನು ನೀವು ಲಿಮಿಟ್ ಹಾಕ್ಕೊಂಡು ಸ್ಟಾಪ್ ಮಾಡ್ಕೊತಿರ್ತೀರ. ಬಟ್ ಒನ್ ಥಿಂಗ್ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ, ನೀವು ಎಷ್ಟು ಬೇಕಿದ್ರೂ ಡ್ರೀಮ್ ಮಾಡಿ, ಅದು ಎಷ್ಟು ದೊಡ್ಡದಾಗಿರಲಿ,
ಓಕೆ, ಈವನ್ ಯು ಫೀಲ್ ಇಟ್ಸ್ ಇಂಪಾಸಿಬಲ್ ಆ್ಯಂಡ್ ಈವನ್ ನೀವು ಅದನ್ನು ಥಿಂಕ್ ಮಾಡಿದ್ರು ಕೂಡ ನನ್ನ ಕೈಲಿ ಅದಾಗಲ್ಲ, ನಾನು ಅದಕ್ಕೆ ವರ್ತಿಲ್ಲ ಅಂತಂದರೂ ಕೂಡ ಯು ಆರ್ ವರ್ತಿ ಆಫ್ ಇಟ್. ಓಕೆನಾ? ಅಂದರೆ ನೀವು ಅದನ್ನು ಮಾಡೋದಕ್ಕೆ, ಅದು ಎಂಥ ದೊಡ್ಡ ಡ್ರೀಮೇ ಆಗಿರಲಿ, ಅದನ್ನು ನೀವು ಮಾಡೋಕ್ಕೆ ನಿಮಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ. ಓಕೆನಾ? ಆ್ಯಂಡ್ ಯಾಕೆ ನಿಮಗೆ ಅನಿಸ್ತಾ ಇದೆ ನನಗೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಅಥವಾ ನನಗೆ ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಯಾಕೆ ಅನಿಸ್ತಿದೆ ಅಂತ ಅಂದರೆ, ನೀವೇ ಥಿಂಕ್ ಮಾಡ್ತಾ ಇದ್ದೀರ ಆ ಥರ ಅಷ್ಟೇ. ಆ ಥಿಂಕಿಂಗ್ನ ಸ್ಟಾಪ್ ಮಾಡಿ. ಬಿಕಾಸ್ ಸೊಸೈಟಿಯಲ್ಲಿ ಆಲ್ಮೋಸ್ಟ್ ನಮಗೆ ಹೆಂಗೆ ಪ್ರೋಗ್ರಾಮ್ ಮಾಡಿರೋದು ಅಂತಂದರೆ, ಏನೋ ಒಂದು ದೊಡ್ಡದಂತಂದರೆ ಅದು ನನ್ನ ಕೈಯಲ್ಲಿ ಆಗಲ್ಲ. ಸೊ ಈ ಥರ ಪ್ರೋಗ್ರಾಮಿಂಗ್ಸ್ನ ರಿಸೀವ್ ಮಾಡ್ಕೊಂಡು ಬಂದಿರೋದು. ಸೊ ಇಫ್ ಇಟ್ಸ್ ಬಿಗ್, ಅದಾಗಲ್ಲ. ಅಂದರೆ ಏನೋ ಒಂದು ದೊಡ್ಡದು ನಾವು ಹೋಗಿ ರೀಚ್ ಆಗಬೇಕು, ದೊಡ್ಡ ಟಾಪಿಗೆ ರೀಚ್ ಆಗಬೇಕಂತಂದರೆ ಅದಕ್ಕೆ ಸಾಕಷ್ಟು ಲಿಮಿಟಿಂಗ್ಸ್ ಇದೆ, ಅಲ್ಲಿಗೆ ಹೋಗೋಕ್ಕಾಗಲ್ಲ, ಕಷ್ಟಪಡಬೇಕು. ಈ ಕಷ್ಟಪಡಬೇಕು ಅನ್ನೋದೆಲ್ಲ ಜಸ್ಟ್ ಬಾಯಲ್ಲಿ ಹೇಳು. ಐ ಮೀನ್ ಸ್ಟ್ರಗಲ್ ಮಾಡಿಕೊಂಡು ಹೋಗಿದ್ದಾರೆ, ನನಗೆ ಅದ್ರ ಬಗ್ಗೆ ಬಂದ್ಬಿಟ್ಟು ಇಲ್ಲಿ ಹೇಳಬೇಡಿ. ಅದು ಜಸ್ಟ್ ಅವ್ರ ಮೈಂಡ್ ಸೆಟ್ ಅಷ್ಟೇ. ಅವ್ರು ಓಕೆ ನಾನು ಕಷ್ಟಪಟ್ಕೊಂಡೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರ ಮೈಂಡ್ಸೆಟ್ ಆಗಿದ್ದರೆ ಅಫ್ಕೋರ್ಸ್ ಅದನ್ನೇ ಅವರು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಅವರು ಟಾಪಿಗೆ ರೀಚ್ ಆಗಿರ್ತಾರೆ. ನನಗೆ ಬಂದುಬಿಟ್ಟು ಅವರು ಟಾಪಲ್ಲಿ ರೀಚ್ ಇದ್ದಾರೆ ಬಿಕಾಸ್ ಅವ್ರು ಅಷ್ಟೊಂದು ಕಷ್ಟಪಟ್ಟಿದ್ದಾರೆ, ಸ್ಟ್ರಗಲ್ ಮಾಡಿದ್ದಾರೆ ಅಂತ ಹೇಳಬೇಡಿ. ನೋಡಿ, ಸ್ಟ್ರಗಲ್ ಮಾಡೋದು ಹ್ಯೂಮನ್ ನೇಚರೇ ಅಲ್ಲ. ಅರ್ಥ ಆಯ್ತಾ? ಸ್ಟ್ರಗಲ್ ಮಾಡೋದು, ಕಷ್ಟಪಡೋದು ಹ್ಯೂಮನ್ ನೇಚರೇ ಅಲ್ಲ. ನಾವು ಈ ಭೂಮಿ ಮೇಲಿರೋದು ಹ್ಯಾಪಿಯಾಗಿರೋಕ್ಕೆ, ಹ್ಯಾಪಿಯಾಗಿ ಎಲ್ಲನೂ ಮಾಡ್ಕೊಂಡು ಹೋಗೋಕ್ಕೆ. ವಿ ಆರ್ ದ ಅಂದರೆ ನಾವು ಆಗಿರೋದೇ ಪ್ರೀತಿಯಿಂದ, ಸೊ ಖುಷಿಯಿಂದ. ಸೊ ಯೂನಿವರ್ಸಲ್ಲಿ ನಾವು ಏನೇ ಆದರೂ ಅದು ತುಂಬ ಸುಲಭವಾಗಿ ಆಗೋದು. ಅರ್ಥ ಆಯ್ತಾ? ನಾವೇನೋ ಒಂದು ಟಾಪಿಕ್ ರೀಚ್ ಆಗ್ತೀವಿ ಅಂದರೂ ನಾವು ತುಂಬ ಸುಲಭವಾಗಿ ರೀಚ್ ಆಗ್ಬೋದು. ಆದರೆ ಯಾಕೆ ತುಂಬ ಜನ ಕಷ್ಟಪಟ್ಕೊಂಡೇ ರೀಚ್ ಆಗ್ತಾರೆ ಅಂತಂದರೆ, ಇಟ್ಸ್ ಬಿಕಾಸ್ ಅವರ ಮೈಂಡ್ಸೆಟ್. ನಾನು ಕಷ್ಟಪಡಲಿಲ್ಲ ಅಂತಂದರೆ ಏನೂ ಆಗಲ್ಲ. ಅದೇನೋ ಗಾದೆ ಇದೆಯಲ್ಲ, ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತೆ ಅಂತ. ಸೊ ದಟ್ಸ್ ಗಾದೆ ಅವ್ರಿಗೆ ಟ್ರೂ ಅನ್ಸಿರ್ಬೋದು, ಅದಕ್ಕೆ ಗಾದೆ ಅದು. ಅಫ್ಕೋರ್ಸ್ ಗಾದೆ ಸತ್ಯ ಅಂತಾರೆ. ಬಟ್ ನಾನು ಲಿಟ್ರಲಿ ಹೇಳ್ತೀನಿ, ಸಾರಿ, ನೀವು ಕಷ್ಟಪಡಬೇಕಾಗಿಲ್ಲ, ನೀವು ಕಷ್ಟಪಡೋಕ್ಕಿಲ್ಲ. ನೀವಿರೋದು ಸುಖ ಅನುಭವಿಸೋಕ್ಕೆ, ಸುಖವಾಗಿರೋಕ್ಕೆ, ಹ್ಯಾಪಿಯಾಗಿರೋಕ್ಕೆ. ಅದನ್ನು ಫಿಕ್ಸ್ ಮಾಡ್ಕೊಂಬಿಡಿ. ಅರ್ಥ ಆಯ್ತಾ? ತುಂಬ ದೊಡ್ಡ ಕನಸಿರಲಿ, ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಅದು ನಿಮ್ಮ ಕೈಯಲ್ಲಿ ಆಗುತ್ತೆ. ಗೋ ಫಾರ್ ಇಟ್ ಪ್ಲೀಸ್. ಜಸ್ಟ್ ಬಿಕಾಸ್ ನಿಮ್ಗೆ ಅನಿಸ್ತಾ ಇಲ್ಲ ನಾನು ಅದಕ್ಕೆ ಬರ್ತಿದ್ದೀನಿ ಅಂತ, ಅಥವಾ ನಿಮ್ಗೆ ಅನಿಸ್ತಿಲ್ಲ ನಾನು ಅದನ್ನು ಡಿಸರ್ವ್ ಮಾಡ್ತೀನಿ ಅಂತ, ಅಥವಾ ಏನೋ ಒಂದಿಷ್ಟು ಭಯ ಇದೆ, ಅಯ್ಯೋ ಹೋಗ್ಬಿಟ್ರೆ ಯಾರು ಏನು ಅಂದ್ಬಿಡ್ತಾರೋ, ಓಕೆ ನಾನು ಅಲ್ಲಿ ಹೋಗಿ ನಾನು ಆ ಕೆಲಸನ ಮಾಡಿಬಿಟ್ರೆ, ಆ ಪೊಸಿಷನ್ಗೆ ರೀಚ್ ಆದರೆ ಜನ ಏನು ಅನ್ಕೊತಾರೋ, ನಮ್ಮ ಮನೆಯವ್ರು ಏನು ಅನ್ಕೊತಾರೋ, ಫ್ಯಾಮ್ಲಿ ಲೈಕ್ ಫ್ರೆಂಡ್ಸ್ ಏನು ಅನ್ಕೊತಾರೋ, ಇದನ್ನೆಲ್ಲ ಬಿಟ್ಬಿಡಿ. ಯಾರೇನಾದರೂ ಅಂದ್ಕೊಳ್ಳಿ, ಅಟ್ ದ ಎಂಡ್ ಆಫ್ ದ ಡೇ ನೀವು ಅವ್ರಿಗೆ ಬದುಕ್ತಿಲ್ಲ, ನಿಮಗೆ ಬದುಕ್ತಿರೋದು. ಸೊ ಗೋ ಫಾರ್ ಇಟ್ ಅಷ್ಟೇ. ನೆಕ್ಸ್ಟ್ ನಿನ್ನ 2 ಪಾಯಿಂಟ್ಸ್ ಅದ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಐ ಥಿಂಕ್ ನನಗೆ ಗೊತ್ತಿಲ್ಲ ಎಷ್ಟು ಉದ್ದ ಆಗಿದೆ ವಿಡಿಯೋ ಅಂತ, ಬಟ್ ಐ ಹೋಪ್ ಇಟ್ಸ್ ಲಾಂಗ್ ಅಂತ. ಅದಕ್ಕೆ ಮುಂಚೆನೇ ನಾನು ಡಿಸ್ಕ್ಲೇಮರ್ ಕೊಟ್ಬಿಟ್ಟಿದ್ದು ಲಾಂಗ್ ವಿಡಿಯೋ ಅಂತ ಹೇಳ್ಬಿಟ್ಟು. ಲೇಝಿ, ಓಕೆ, ತುಂಬ ಲೇಝಿನೆಸ್ ಮಾಡೋದು, ಅಫರ್ಮ್ ಮಾಡೋಕ್ಕೂ ಮೂಡಿರಲ್ಲ ನಮಗೆ. ಐ ಡೋಂಟ್ ನೋ ಯಾಕೆ ಅಂತ, ಬಟ್ ಕೆಲವೊಬ್ಬರಿಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೂ ಕಷ್ಟ. ಆಯಿತಾ? ನಾನು ಬಿಡಿ ಕುತ್ಕೊಂಡು ಒಂದು ಕಡೆ ಕುತ್ಕೊಂಡು ಜೋರಾಗಿ ಅಫರ್ಮ್ ಮಾಡಿ ಅಂತಲೂ ನಾನು ಹೇಳ್ತಿಲ್ಲ. ಜಸ್ಟ್ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ನಕಾರಾತ್ಮಕ ಯೋಚನೆ ಬರುತ್ತೆ, ಅದನ್ನು ಜಸ್ಟ್ ಫ್ಲಿಪ್ ಮಾಡಿ ಸಕಾರಾತ್ಮಕ ಮಾಡ್ಕೊಳ್ಳಿ ಅಂತಂದರೆ ಅದು ಪಾಪ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಓ ಮೈ ಗಾಡ್, ಅಷ್ಟು ಲೇಝಿ ಇರ್ತಾರೆ ಒಬ್ರೊಬ್ರು. ಅರ್ಥ ಆಯ್ತಾ? ಅಷ್ಟು ಸೋಂಬೇರಿತನ ಒಳ್ಳೆಯದಲ್ಲ. ನಿಮಗೆ ಏನೋ ಬೇಕಂತಂದರೆ ನೀವು ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ಅದನ್ನು ನಿಮ್ಮದಾಗಿ ಮಾಡ್ಕೊಳ್ಳೋಕ್ಕೆ. ಬೇರೆ ಯಾರು ಬಂದು ಮಾಡ್ಕೊಳ್ಳಲ್ಲ ಅದನ್ನು. ಸೀರಿಯಸ್ಲಿ ನಿಮಗೆ ಗೊತ್ತಿದೆ ಮ್ಯಾನಿಫೆಸ್ಟೇಷನ್ ಏನು ಅಂತ, ಬಟ್ ಅಂದರೂ ಕೂಡ ಲೇಝಿ, ನನಗೆ ಏನೋ ಮೂಡಿಲ್ಲ, ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ಏನು ಗೊತ್ತಾ, ಕೆಲವೊಂದು ಸತಿ ಈಗೆಷ್ಟು ಲೇಝಿ ಆಗಿಬಿಡ್ತೀವಿ ಅಂದರೆ ಆ ಸಣ್ಣ ಥಾಟ್ನೂ ಕೂಡ ಹಿಂಗೆ ಟರ್ನ್ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಜಸ್ಟ್ ಮೈಂಡಲ್ಲಿ ಟರ್ನ್ ಮಾಡೋಕ್ಕೆ ನೆಗೆಟಿವ್ ಬಂದಿದ್ದ ಥಾಟ್ಸ್ನ ನೆಗೆಟಿವ್ ಆಗಿ ಎಂಡ್ ಮಾಡಬೇಡಿ, ಜಸ್ಟ್ ಪಾಸಿಟಿವ್ ಆಗಿ ಮಾಡಿ ಅಂತೀನಿ, ಅದು ಕೂಡ ಕಷ್ಟ ಆಗ್ತಿರುತ್ತೆ. ಸೊ ಅಷ್ಟು ಲೇಝಿ ಆಗಬೇಡಿ. ನಿಮ್ಮ ಲೈಫ್ನ ನೀವೇ ಚೇಂಜ್ ಮಾಡ್ಕೊಬೇಕು, ಚೆನ್ನಾಗಿ ಮಾಡ್ಕೊಬೇಕು. ಸೊ ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆಥಡ್ಸ್ ಚೇಂಜ್ ಮಾಡೋದು. ತುಂಬ ಕಾಮನ್ ಇದು. ಒಂದು ಮೆಥಡ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸ್ಟಿಕಾನ್ ಆಗಿ ಹೋಗಿ 20 ಮೆಥಡ್ಸ್ ಟ್ರೈ ಮಾಡಬೇಡಿ. ನಿಮಗೆ ಗೊತ್ತಿದೆ, ಆ್ಯಕ್ಚುಲಿ ನೀವು ಮ್ಯಾನಿಫೆಸ್ಟ್ ಮಾಡಿರ್ತಿರಲ್ಲ, ಆವಾಗಲೇ ನಿಮಗೆ ಗೊತ್ತಾಗ್ಬಿಡತ್ತೆ
ನನಗೆ ಯಾವುದು ಕರೆಕ್ಟ್ ವರ್ಕ್ ಆಗುತ್ತೆ, ಸೊ ಯಾವುದನ್ನು ನಾನು ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಈಗ ನೋಡಿ, ನಾನು ಯೂಶ್ವಲಿ ಅಫರ್ಮೇಷನ್ಸ್ ಅಂದರೆ ಬಿಕಾಸ್ ನಾನು ಅಫರ್ಮೇಷನ್ಸ್ ಬಿಟ್ಟು ಬೇರೆ ಏನೂ ಮಾಡಲ್ಲ, ಸ್ಕ್ರಿಪ್ಟ್ ಮಾಡಲ್ಲ, ವಿಜುವಲೈಸ್ ಮಾಡಲ್ಲ. ಓಕೆ, ನಾನು ಮಾಡೋದು ಅಫರ್ಮೇಷನ್ಸ್, ಅದಕ್ಕೆ ನಾನು ಅಫರ್ಮೇಷನ್ಸ್ ಅಂತ ಹೇಳ್ತಾ ಇರ್ತೀನಿ. ಸೊ ಅಫರ್ಮೇಷನ್ಸ್ ನಾನು ಆಲ್ಮೋಸ್ಟ್ ಯಾವಾಗಲೂ ಮಾಡೋದು ಅದು ಒಂದೇ ಮೆಥಡ್, ಅದಕ್ಕೆ ಸ್ಟಿಕ್ ಆನ್ ಆಗಿರೋದು. ನಾನು ಈಗಲೂ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅಫರ್ಮೇಷನ್ಸಿಂದನೇ ಮ್ಯಾನಿಫೆಸ್ಟ್ ಮಾಡೋದು, ಹಿಂದೆ ಏನು ಮ್ಯಾನಿಫೆಸ್ಟ್ ಮಾಡಿದ್ರು ಅದರಿಂದನೇ ಮ್ಯಾನಿಫೆಸ್ಟ್ ಮಾಡಿರೋದು. ಸೊ ನಾನು ನಿಮ್ಗೆ ಹೇಳೋದು ಒಂದೇ ಮೆಥಡಿಗೆ ಸ್ಟಿಕ್ ಆನ್ ಆಗಿ ಓಕೆನಾ. ಈಗ ಯಾರೋ ಒಬ್ಬರು ಬರ್ತಾರೆ, ನನಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರೆ, ಅದಕ್ಕೆ ಹೋಗೋದು. ಮತ್ತು ಇನ್ನೊಬ್ರು ಯಾರೋ ಬರ್ತಾರೆ, ಈ ಮೆಥಡ್ ಮಾಡು, ಇದು ಬೆಸ್ಟ್, ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ಇದಕ್ಕಿಂತ ಸ್ಪೀಡಾಗಿ ನಿನ್ನೆ ಅದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಅದು ಅವರ ಪ್ರಿಫರಬಲ್ ಮೆಥಡ್. ನಿಮಗೆ ಅಂತ ಒಂದು ಮೆಥಡ್ ಇದೆ, ಓಕೆ, ಅದು ಕಣ್ಣು ಹಿಡ್ಕೊಳ್ಳಿ ಯಾವ್ದಂತ, ಮ್ಯಾನಿಫೆಸ್ಟ್ ಮಾಡಿ ನೋಡಿ, ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೀವು ಯಾವ್ದ್ರಲ್ಲಿ ಗುಡ್ ಅಂತ, ವಿಜುವಲೈಸೇಷನಲ್ಲಿ ಗುಡ್, ಸ್ಕ್ರಿಪ್ಟಿಂಗಲ್ಲಿ ಗುಡ್, ಅಫರ್ಮೇಷನ್ಸಲ್ಲಿ ಗುಡ್ ಅಂತ. ಸೊ ಒಂದ್ಸರಿ ಗೊತ್ತಾದ್ಮೇಲೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ಪ್ಲೀಸ್ ಮೆಥಡ್ ಚೇಂಜ್ ಮಾಡಬೇಡಿ, 20 ಮೆಥಡ್ಸ್ ಮಾಡಬೇಡಿ, ಒಂದೇ ಮೆಥಡ್ಗೆ ಸ್ಟಿಕ್ ಆನ್ ಆಗಿ ಆ ಮೆಥಡ್ನೇ ಕ್ಯಾರಿ ಮಾಡ್ಕೊಂಡು ಹೋಗಿ. ಓಕೆ, ಸೊ ದಿಸ್ ಈಸ್ ಮೈ ಡೂಸ್ ಆ್ಯಂಡ್ ಡೋಂಟ್ಸ್. ಏನು ಮಾಡಬೇಕು, ಏನು ಮಾಡಬಾರ್ದು. ಮೇ ಬಿ ಪಾಯಿಂಟ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ. ಒನ್ ಮೋರ್ ರಿಕ್ವೆಸ್ಟ್, ನಿಮಗೆ ಏನಾದರೂ ನನ್ನ ವಿಡಿಯೋಸ್ ನೋಡಿ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡಿ. ದ್ಯಾಟ್ ವಿಲ್ ಇನ್ಸ್ಪೈರ್ ಮೆನಿ. ಮೀನ್ಸ್ ಯಾರು ಈ ವಿಡಿಯೋನ ಬಂದು ನೋಡ್ತಾರೋ ಅವರಿಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ. ಸೊ ದಯವಿಟ್ಟು ಶೇರ್ ಮಾಡಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಂದು ಸಬ್ಲಿಮಲ್ ಚಾನಲ್ ಇದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಂದು ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ. ಟೆಲಿಗ್ರಾಮ್ ಇದೆ, ಹೋಗಿ ಜಾಯ್ನ್ ಆಗಿ. ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಒಂದು ಚೆಕ್ ಮಾಡಿ. ಕೋಚಿಂಗ್ ಬೇಕಂತಂದರೆ ಕೋಚಿಂಗ್ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ರೈಟ್ ನಾವು ನಂದು ಅಕೌಂಟ್ ಪ್ರಾಬ್ಲಮ್ ಇದೆ, ಸೊ ನನ್ನ ನಂಬರ್ಗೆ ದಯವಿಟ್ಟು ಫೋನ್ಪೇ ಮಾಡಬೇಡಿ. ಓಕೆ, ಸೊ ಕೆಳಗಡೆ ಲಿಂಕ್ ಇದೆ, ಓಕೆ, ಲಿಂಕ್ ಓಪನ್ ಮಾಡಿ, ಅದರಲ್ಲಿ ಸ್ಕ್ಯಾನರ್ ಇದೆ, ಅದಕ್ಕೆ ಪೇ ಮಾಡಿ. ಆ್ಯಂಡ್ ನನ್ನ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ. ಸೊ ನಾನು ಖಂಡಿತ ನಿಮಗೆ ಕೋಚಿಂಗ್ ಕೊಡ್ತೀನಿ. ಆ್ಯಂಡ್ ದಯವಿಟ್ಟು ಕೋಚಿಂಗ್ ರೂಲ್ಸ್ ಎಲ್ಲ ಓದ್ಕೊಂಡು ದೆನ್ ಕೋಚಿಂಗ್ ತೊಗೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.